ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, KPSC ಕರ್ಮಕಾಂಡ ಇವತ್ತಿನಿಂದ ಏನು ನಡ್ಕೊಂಡ್ಬಂದಿರತಕ್ಕಂಥದ್ದಲ್ಲ. ಸುಮಾರು 2011ರಿಂದ ಈ ಒಂದು ಕರ್ಮಕಾಂಡ ಪ್ರತಿನಿತ್ಯ ಸ್ಟೂಡೆಂಟ್ಸ್ ಜೀವನದಲ್ಲಿ ಆಟ ಆಡ್ತಾನೆ ಬಂದಿದೆ. ಈಗಲೂ ಸಹ KPSCಯಲ್ಲಿ ಏನು ಆಸ್ಪಿರೆಂಟ್ಸ್ ಯಾರಿದ್ದಾರೆ ಅವರ ಸಮಸ್ಯೆಗಳು ಇಲ್ಲಿವರೆಗೂ ಬಗೆಹರಿದಿಲ್ಲ. ಯಾವುದೇ ಸರ್ಕಾರಗಳು ಸಹ ಇದ್ರ ಬಗ್ಗೆ ತೀರಾ ಗಂಭೀರವಾಗಿ ಆಲೋಚನೆ ಮಾಡ್ತಾಯಿಲ್ಲ. ಇದು ಸ್ಟೂಡೆಂಟ್ಗಳ ಭವಿಷ್ಯದ ವಿಚಾರ. ಆದರೂ ಸಹ ಯಾವುದೇ ಸರ್ಕಾರಗಳು ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಪ್ರತಿ ಬಾರಿ ಯಾವುದಾದ್ರೂ ಒಂದು ಇಶ್ಯೂಗಳು ಬರ್ತಾನೆ ಇದ್ದಾವೆ KPSC ಕಡೆಯಿಂದ. ಇದ್ರ ಬಗ್ಗೆ ಮಾತನಾಡಲಿಕ್ಕಂತಾನೆ ನಮ್ಮ ಜೊತೆ ಒಂದಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ, KPSC ಆಸ್ಪಿರೆಂಟ್ಸ್ ಇದ್ದಾರೆ. ಬನ್ನಿ, ಅವರು ಈ ಸಾರಿ ಫೇಸ್ ಮಾಡ್ತಿರ್ತಕ್ಕಂಥ ಅವರ ತೊಂದರೆಗಳೇನಾಗಿದ್ದಾವೆ ಅವುಗಳ ಬಗ್ಗೆ ಅವರೇ ಮುಕ್ತವಾಗಿ ಮಾತನಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಮೇಡಮ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಪವಿತ್ರ ಕೋಲಾರ ಅಂತ. ಮೇಡಮ್, ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಮತ್ತು ನಿಮಗೆ ಯಾವ ರೀತಿ ಒಂದು KPSC ಕಡೆಯಿಂದ ಸಮಸ್ಯೆಗಳಾಗಿದೆ ಅದನ್ನು ಸ್ವಲ್ಪ ಬ್ರೀಫಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಹಾಂ ಸರ್, ಖಂಡಿತವಾಗ್ಲೂ. ಅಂದರೆ ನಮಗೆ ಪ್ರಮುಖವಾಗಿ ಈ ಒಂದು ನೋಟಿಫಿಕೇಷನ್ ಏನಾಗಿದೆ, ಸೊ ಆ ನೋಟಿಫಿಕೇಷನ್ ಆಗಿದ್ದ ದಿನದಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಯಾಕೆ ಅಂತ ಹೇಳಿದ್ರೆ, ನೋಟಿಫಿಕೇಷನ್ ಅನ್ನುವಂಥದ್ದು ನಮಗೆ ಇಂಥ ದಿನ ಬಿಡ್ತಾರೆ ಮತ್ತು ಎಕ್ಸಾಮು ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಆ ಡೇಟಲ್ಲಿ ಬೇರೆ IBPS ಎಕ್ಸಾಮ್ಸ್ ಇರುತ್ತೆ ಅಂತ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ. ಅವತ್ತು ಅಷ್ಟೇ ಬೇರೆ ಎಕ್ಸಾಮ್ಸ್ ಇರುತ್ತೆ. ಸೊ 2 ಎಕ್ಸಾಮ್ಗೆ ಅಪ್ಲೈ ಮಾಡಿರೋಂಥ ಕ್ಯಾಂಡಿಡೇಟ್ಸು ಅಲ್ಲಿ ಒಂದಷ್ಟು ಅವಕಾಶ ವಂಚಿತರಾಗ್ತಾರೆ. ಏಕೆಂದರೆ KPSC ಅನ್ನುವಂಥದ್ದು ಪಂಚವಾರ್ಷಿಕ ಯೋಜನೆ ಆಗಿದೆ. 5 ಅಥವಾ 6 ವರ್ಷಕ್ಕೆ ಒಂದ್ಸತಿ ಬರುವಂಥ ನೋಟಿಫಿಕೇಷನು. ಸಂವಿಧಾನಾತ್ಮಕವಾಗಿ ಪ್ರತಿ ವರ್ಷವೂ ನೋಟಿಫಿಕೇಷನನ್ನು ಕರಿಬೇಕು ಅಂತ ಇದೆ. ಬಟ್ ಇದು 5-6 ವರ್ಷಗಳಿಗೆ ಒಂದು ಸತಿ ಬರೋದ್ರಿಂದ ಅಭ್ಯರ್ಥಿಗಳು ಈ ಕಡೆ KS ಅನ್ನೋಂಥ ಒಂದು ದೊಡ್ಡ ಆಸೆಯನ್ನು ಬಿಟ್ಕೊಡ್ಲಿಕ್ಕಾಗಲ್ಲ, ಅಥವಾ ಸಣ್ಣ ಪುಟ್ಟ ಜಾಬ್ಸ್ ಬರೋದ್ರೆ ಅದನ್ನು ಬಿಟ್ಕೊಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಎಕ್ಸಾಮ್ ನಡೀತಿರುವಂಥ ಟೈಮ್ನಲ್ಲೇ ಆ ಒಂದು ಎಕ್ಸಾಮ್ ಬೇರೆ ಸಣ್ಣ ಪುಟ್ಟ ಎಕ್ಸಾಮ್ಸ್ಗೆ ಹಾಕಿರುವಂಥದ್ದು, ಅಥವಾ ಗ್ರೂಪ್ C ಅಥವಾ ಗ್ರೂಪ್ B ಎಕ್ಸಾಮ್ಸ್ಗೆ ಹಾಕಿರುವಂಥ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಪರೀಕ್ಷೆಯಿಂದ ಅವಕಾಶ ವಂಚಿತರಾಗಿದ್ದರು. ಆಗಲೂ ಸಹ ನಾವು KPSCಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಹಳಷ್ಟು ಬಾರಿ KS ಎಕ್ಸಾಮ್ಸನ್ನು ಪೋಸ್ಟ್ಪೋನ್ ಮಾಡೋದಾಗಲಿ, ಅಥವಾ ಆಲ್ರೆಡಿ ಎಕ್ಸಾಮ್ ಆಗಿರುವಂಥ ಒಂದು ಡೇಟ್ಗೆ ಹಾಕಿ ಮರ್ಜ್ ಮಾಡೋದಾಗಲಿ, ಇದು ಒಂದು ಎಕ್ಸಾಮ್ ನಡೆಯುವಂಥ ಒಂದು ವಿಚಾರದಲ್ಲಿ ಆಯಿತು. ಎಕ್ಸಾಮ್ ನಡೆದ ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಲೋಪದೋಷ. ಸೊ ಅಂತ ಹೇಳಿದ್ರೆ ನಮಗೆ ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧ ಮಾಡೋದಕ್ಕೆ ಒಂದಷ್ಟು ಮಾನದಂಡಗಳನ್ನು ಕೊಟ್ಟಿರ್ತಾರೆ. ಯಾವುದೇ ಒಂದು ಮಾನದಂಡವನ್ನು ಸಹ ಅವರು ಇಲ್ಲಿ ಪಾಲಿಸಿಲ್ಲ. ತಜ್ಞರ ಕಮಿಟಿ ಇರಬೇಕು, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗಿ ಇಂಗ್ಲೀಷ್ಗೆ ಅದು ಟ್ರಾನ್ಸ್ಲೇಟ್ ಆಗಬೇಕು ಅನ್ನುವಂಥದ್ದು ಇರುತ್ತೆ. ಬಟ್ ಇಲ್ಲಿ ಕನ್ನಡ ಅನ್ನುವಂಥದ್ದನ್ನು ಇವರು ಕೊಲೆ ಮಾಡಿಬಿಟ್ಟಿದ್ದಾರೆ. ಇಂಗ್ಲೀಷ್ನಲ್ಲೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಿದ್ದಾರೆ, ನಂತರ ಕನ್ನಡಕ್ಕೆ ಅದನ್ನು ಅನುವಾದ ಮಾಡ್ತಾ ಇದ್ದಾರೆ. ಸೊ ಅದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸರಿ. ಆ ಪ್ರಶ್ನೆ ಪತ್ರಿಕೆ ಇದಾಯಿತು ಅಂತ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ. ನಂತರ CM ಸಿದ್ದರಾಮಯ್ಯ ಸರ್ ಅವರು ನಮಗೆ ಎಕ್ಸಾಮನ್ನು ಅಂದರೆ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿದ್ರು. ಆ ಮರುಪರೀಕ್ಷೆಯಲ್ಲೂ ಮತ್ತದೇ ತಪ್ಪು. ಮತ್ತು KPSCಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಈ ಹಿಂದೆ ಫಸ್ಟ್ ಟೈಮ್ ಆಗಸ್ಟ್ 27ನೇ ತಾರೀಕು ಪರೀಕ್ಷೆ ನಡೆದಿತ್ತು, ಅವತ್ತು ಒಂದು 59 ಕ್ವಶನ್ಸು ರಾಂಗ್ ಆಗಿತ್ತು. ಬಟ್ ಇಲ್ಲಿ ನಾವು ಪ್ರೂಫ್ ಸಮೇತ ಹೇಳಬೇಕು ಅಂತ ಹೇಳಿದ್ರೆ 72 ಪ್ರಶ್ನೆಗಳು ರಾಂಗ್ ಆಗಿದ್ದಾವೆ. 72ರಲ್ಲಿ ಮೇಜರ್ ಅಂತ ಕನ್ಸಿಡರ್ ಮಾಡಿದ್ರೆ 54 ಪ್ರಶ್ನೆಗಳು ಮೇಜರ್ ಆಗಿ ನಮಗೆ ಮಿಸ್ಟೇಕ್ ಆಗಿದೆ. ನಮಗೆ ಆಗಸ್ಟ್ 27ನೇ ತಾರೀಕು ನಡೆದಂಥ ಒಂದು ಪರೀಕ್ಷೆಯಲ್ಲಿ ಅಟ್ಲೀಸ್ಟ್ ಕೆಲವೊಂದು ಪದಗಳನ್ನು ಅರ್ಥ ಮಾಡ್ಕೋಬೋದಾಗಿತ್ತು. ಕನ್ನಡದಿಂದ ಬಂದಿತ್ತು, ಬಟ್ ಸೆಂಟೆನ್ಸ್ ಮೀನಿಂಗು ಅದು ರಾಂಗ್ ಆಗ್ತಿತ್ತು. ಇಲ್ಲಿ ನಾವು ಯಾವತ್ತೂ ನೋಡದೇ ಇರೋವಂಥ ಪದಗಳನ್ನೇ ತಂದು ಹಾಕಿದ್ದಾರೆ. ಅಂದರೆ ಅದು ಕನ್ನಡ ಡಿಕ್ಷನರಿಯಲ್ಲೂ ಇಲ್ಲ, ಅಥವಾ ಕನ್ನಡ ಅನ್ನೋವಂಥ ಪದ ಎಲ್ಲಿ ಹುಟ್ಟು ಆ ಸಂಪೂರ್ಣ ಈ ಭಾಷೆಯಲ್ಲೇ ಇಲ್ಲದೆ ಇರೋವಂಥ ಪದಗಳನ್ನು ಇಲ್ಲಿ ಹಾಕಿರುವಂಥದ್ದು. ಇದು ತಜ್ಞರ ಅನುವಾದ ಅಲ್ಲ, ಇದು ಸಂಪೂರ್ಣವಾಗಿ ಗೂಗಲ್ ಅನುವಾದ. ಸೊ ಇಲ್ಲಿ ತಜ್ಞರಿದ್ದಾರೆ, ಅವರನ್ನು ತುಂಬ ನಾವು ಮೇಜರಾಗಿ ಒಂದು ಕಾನ್ಫಿಡೆನ್ಷಿಯಲ್ ಆಗಿ ಕ್ವಶನ್ ಪೇಪರ್ನ ರೆಡಿ ಮಾಡಿಸ್ತಾ ಇದ್ದೀವಿ. ಯಾರಿಗೂ ನೋಡೋದಕ್ಕೆ ಬಿಡ್ತಾ ಇಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆ ಮಾಡ್ತಿದ್ದೀವಿ. ಎಲ್ಲ ಇದು ಯಾವುದೂ ಆಗಿಲ್ಲ. ಆ್ಯಕ್ಚುಲಿ ಅಲ್ಲಿ ತಜ್ಞರ ಕಮಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಸೋರಿಕೆಯನ್ನು ತಡೆ ಮಾಡ್ತೀರಾ. ಗೂಗಲಲ್ಲಿ ಟ್ರಾನ್ಸ್ಲೇಟ್ ಆದರೆ ಅದು ಈಗ ನಮಗೆ ಮೀಡಿಯಾ ಅನ್ನುವಂಥದ್ದು ಭಾಳ ಫಾಸ್ಟ್ ಇದೆ. ಮತ್ತು ಕರಪ್ಷನ್ ಆಗೋದಕ್ಕೆ ಅಥವಾ ಡಿಜಿಟಲ್ ಮೀಡಿಯಾ ಮುಖಾಂತರ ಆಗುವಂಥ ಮೋಸಗಳು ಭಾಳ ಇದೆ. ಆರಾಮ್ಸೆ ನಾವು ಹಿಸ್ಟ್ರಿಯಲ್ಲಿ ಯಾವ್ಯಾವ ಕ್ವಶನನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀರಾ ಅಂತ ಅಲ್ಲೂ ಪ್ರಶ್ನೆ ಪತ್ರಿಕೆಯನ್ನು ನೀವು ಸೋರಿಕೆ ಮಾಡ್ಬೋದು, ಗೂಗಲ್ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ. ಇಲ್ಲಿ ಪ್ರಮುಖವಾಗಿ ಇದೊಂದು ವಿಚಾರಗಳು. ನಂತರ ನಾವು ಈ ಒಂದು ವಿಚಾರಕ್ಕಾಗಿ ಒಂದಷ್ಟು ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದರೆ ಮತ್ತೆ ಎಕ್ಸಾಮ್ ಮಾಡಬೇಕು ಅಥವಾ ಈ ಒಂದು ನೋಟಿಫಿಕೇಷನನ್ನು ವಾಪಸ್ ತರಬೇಕು ಅಂತ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಆದರೆ ಕೋರ್ಟಲ್ಲಿ ಕೇಸ್ ಹಾಕಿದ್ದಾಗ ಅಲ್ಲಿ ಒಂದು ತೀರ್ಪು ಕೊಡ್ತಾರೆ, ಒಂದು ನ್ಯಾಯಾಲಯ ಒಂದಷ್ಟು ಗೈಡೆನ್ಸನ್ನು ಕೊಡ್ತಾರೆ. ಆ ಗೈಡೆನ್ಸ್ಗೂ ಸಹ ಇಲ್ಲಿ KPSC ಕ್ಯಾರೆ ಅಂದರೆ ತನ್ನ ಒಂದು ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡುತ್ತೆ. ಅಲ್ಲಿ ಕೋರ್ಟು ಕ್ಲಿಯರಾಗಿ ಹೇಳುತ್ತೆ, ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡೋ ಹಾಗಿಲ್ಲ, ಬದಲಿಗೆ ಆ ಎಕ್ಸಾಮ್ ರಿಸಲ್ಟ್ಸನ್ನು ಹೊರತುಪಡಿಸಿ ಇನ್ನೇನೇನಿದೆ ಪರೀಕ್ಷೆ ಹಂತಗಳೇನಿದೆ ಅದನ್ನು ನೀವು ಮುಂದುವರಿಸ್ಬೋದು. ಯು ಕ್ಯಾನ್
ಪ್ರೊಸೀಡ್ ದ ಎಕ್ಸಾಮ್ ಪ್ರೋಸೆಸ್ ಎಕ್ಸೆಪ್ಟ್ ಪ್ರಿಲಿಮಿನರಿ ರಿಸಲ್ಟ್ಸ್ ಅಂತ ಕ್ಲಿಯರ್ ಗೈಡೆನ್ಸ್ ಕೊಟ್ಟಿದ್ರೆ ಆ ಒಂದು ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸಿ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಎಕ್ಸಾಮ್ಸು ರಿಸಲ್ಟ್ಸ್ ಅಂತ ಹೇಳಿದ್ರೆ ರೇಷಿಯೋ ಬಿಡ್ತಾರೆ, 1:15 ರೇಷಿಯೋ ಬಿಡ್ತಾರೆ. ಸೊ 1:15 ರೇಷಿಯೋ ಬಿಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಅಂದರೆ ಕಟ್ ಆಫ್ ಆದರೂ ಬಿಡಬೇಕಾಗಿತ್ತು, ಅಥವಾ ಅಭ್ಯರ್ಥಿಗಳು ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ ಎರಡರಲ್ಲಿ ಯಾವುದಾದ್ರೂ ಒಂದು ವಿಚಾರ ಬಿಡಬೇಕಾಗಿತ್ತು. ಇವ್ರು ಯಾವುದನ್ನು ಬಿಡದೆ ಡೈರೆಕ್ಟಾಗಿ 1:15 ಬಿಡ್ತಾರೆ. ಸರ್, ಈ ಎಕ್ಸಾಮ್ ಮರುಪರೀಕ್ಷೆ ನಡೆದಿರುವಂಥದ್ದು ಡಿಸೆಂಬರ್ 29. ಈ ಪರೀಕ್ಷೆಯಲ್ಲಿ ಇಷ್ಟು ಆತುರತೆ ತೋರಿಸ್ತಾ ಇದ್ದಾರೆ. ಬಟ್ ನಮಗೆ ನವೆಂಬರ್ 7 ಮತ್ತು 8ನೇ ತಾರೀಕು PDO ಪರೀಕ್ಷೆ ಆಗುತ್ತೆ, ನಾನ್ HKದು. ಅದ್ರದ್ದು ಇಲ್ಲಿವರೆಗೂ ಕೀ ಆನ್ಸರ್ಸ್ ಇಲ್ಲ. ಸೊ KPSC ಏನು ಮಾಡ್ತಿದೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ವಿದ್ಯಾರ್ಥಿಗಳು ತಮಗೆ ನ್ಯಾಯ ಬೇಕು ಅಂತ ನ್ಯಾಯಾಲಯದ ಮೊರೆ ಹೋದಾಗ ಆ ಒಂದು ಸ್ಟೆಪ್ಸ್ ಪ್ರೋಸೆಸ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ಆಪೋಸಿಟ್ ಆಗಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ KPSC ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ರಿಲೀಸ್ ಮಾಡುವಂಥದ್ದು. ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ರಾತ್ರಿ 12:20 KPSC ರಿಲೀಸ್ ಮಾಡಿತ್ತು, ಯಾವುದೇ ಕನ್ನಡ ಲೋಪಗಳಾಗಿಲ್ಲ ಮತ್ತೊಂದು ಅಂತ. ಸೊ ಅಲ್ಲಿ ಅದು ಅವ್ರು ಹೇಳೋದೇ ಬೇಕಾಗಿಲ್ಲ. ಆ ರಿಲೀಸ್ ಮಾಡಿರುವಂಥ ಸ್ಟೇಟ್ಮೆಂಟ್ಸಲ್ಲೇ ಫುಲ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸು, ಪದಗಳೆಲ್ಲ ಬಹಳಷ್ಟು ಮಿಸ್ಟೇಕ್ ಆಗಿತ್ತು. ಸೊ ಅವರು ಒಂದು ರಾಜ್ಯಪತ್ರ ಅಥವಾ ಗೆಸ್ಟೆಡ್ ಅಂತ ಒಂದು ಹೊರಡಿಸೋವಂಥ ವಿಚಾರದಲ್ಲೇ ಅಷ್ಟು ಲೋಪದೋಷಗಳಾಗಿದೆ ಅಂದರೆ ಇನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷ ಆಗಿದೆ ಅನ್ನುವಂಥದ್ದು ಇದು ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಇಲ್ಲಿ ಮತ್ತೆ ಮರುಪರೀಕ್ಷೆ ಅಂತ ಕೇಳ್ತಾ ಇದ್ದೀವಿ ಅಂದ್ರೂ ಮತ್ತೆ ನಮಗೆ ಆ KPSC ಮೇಲೆ ಇರುವಂಥ ನಂಬಿಕೆನೇ ಹೊರಟೋಗಿದೆ. ನಮಗೆ ಈಗ ಅವರೇ ಒಂದು ಇದು ಮಾಡಬೇಕು, ಐದರ್ ರೀನೋಟಿಫಿಕೇಷನ್ ಆಗಬೇಕು. ನಮಗೆ ಮರುಪರೀಕ್ಷೆ ಮೇಲೆ ನಂಬಿಕೆ ಇಲ್ಲ, ಯಾಕೆಂದರೆ ನೀವು ಮತ್ತೆ ಆಗಿದ್ದು ಒಂದು ತಪ್ಪನ್ನೇ ಮುಂದುವರಿಸ್ತಾ ಇದ್ದೀರ. ಅಂದರೆ ಇನ್ನೂ ಒಂದಷ್ಟು ವಿಚಾರಗಳು KPSC ವಿಚಾರವಾಗಿ ನನ್ನ ಇಲ್ಲಿ ಸ್ಪರ್ಧಾ ಮಿತ್ರರು ಇದ್ದಾರೆ. ಸೊ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಯಾವ್ಯಾವ ರೀತಿ ತಪ್ಪೆಲ್ಲ ಆಗಿದೆ ಅಂತ. ಸೊ ಇಲ್ಲಿ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಮತ್ತೆ ಇವರು ಈ ರೀತಿ ಬ್ಲಂಡರ್ ಮಾಡ್ತಿರೋದ್ರಿಂದ ಮರುಪರೀಕ್ಷೆ ಅಂತ ಕೇಳಿದ್ರೆ ನಮಗೆ ಇಲ್ಲಿ ಯಾವುದೇ ನಂಬಿಕೆ ಇಲ್ಲ. ಮತ್ತೆ ಮರುಪರೀಕ್ಷೆಯಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಿದ್ರೆ ನಾವು ಯಾರನ್ನ ಕೇಳಬೇಕು ಅನ್ನೋಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ಒಂದೇ ಪರಿಹಾರ, ರೀನೋಟಿಫಿಕೇಷನ್. ದಯಮಾಡಿ ಈ ನೋಟಿಫಿಕೇಷನನ್ನು ಇದು ಸಾಧ್ಯ ಆಗುತ್ತಾ ಅಂತ ಕೇಳಿದ್ರೆ ಈ ಹಿಂದೆನೂ ಹಲವಾರು ಒಂದು ಪರೀಕ್ಷೆಗಳಲ್ಲಿ ಈ ನೋಟಿಫಿಕೇಷನ್ನ ಹಿಂಪಡೆದು ಹೊಸ ನೋಟಿಫಿಕೇಷನನ್ನು ಕೊಟ್ಟಿರುವಂಥ ಉದಾಹರಣೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಎಲ್ಲರಿಗೂ ಒಂದು ಸಮಾನ ನ್ಯಾಯ ಆಗಬೇಕು ಅಂತ ಹೇಳಿದ್ರೆ ರೀನೋಟಿಫಿಕೇಷನ್ ಒಂದೇ ಪರಿಹಾರ. ಸೊ ಈಗ ಪವಿತ್ರ ಅವರು ಹೇಳಿದಾಗೆ ಈಗ ಕಡ್ಡಾಯವಾಗಿ ರೀನೋಟಿಫಿಕೇಷನ್ ಆದರೆ ಮಾತ್ರನೇ ಸ್ಟೂಡೆಂಟ್ಸ್ಗೆ ನ್ಯಾಯ ಸಿಗುವಂಥದ್ದು ಅಂತ ಮಾತನ್ನು ಹೇಳಿದ್ರು. ಇಲ್ಲಿ ಏನು ಗ್ರಾಮರ್ ಮಿಸ್ಟೇಕ್ಸ್ ಆಗ್ತಿದ್ದಾವೆ, ಕ್ವಶನ್ ಪೇಪರೇ ಸರಿ ಇಲ್ಲ ಅಂತಂದಾಗ ಸ್ಟೂಡೆಂಟ್ಸ್ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನು ಬರೆಯೋದು ಹೇಗೆ ಅನ್ನುವಂಥದ್ದು ಪ್ರಶ್ನೆಯನ್ನು ತಗೊಂಡ್ರು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ. ಸೊ ನಾ ಹೇಳೋದೇನು ಅಂತಂತಂದರೆ ಈ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಇಂಗ್ಲೀಷ್ ಮೀಡಿಯಮ್ ಅಭ್ಯರ್ಥಿಗಳಂತ ಇಬ್ಬರನ್ನ ಡಿವೈಡ್ ಮಾಡ್ತಾರೆ KPSC. ಆಯಿತಾ, ಫಸ್ಟ್ ಏನಿದೆ KPSC ಗೊತ್ತಾಗಬೇಕು, ಇಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸೇ ಹೊರತು ಇದು ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಲ್ಲ ಇದು. ಸೊ ನಾ ಹೇಳೋದೇನು ಅಂತಂದರೆ, ಸ್ವಾಮಿ ನಿಮಗೆ ಕನ್ನಡ ಗೊತ್ತಿಲ್ವಾ, ಒಂದು ಕಮಿಟಿ ಮಾಡ್ಕೊಳ್ಳಿ. ಆ ಕಮಿಟಿಲಿ ಕನ್ನಡ ಪದಗಳಿಗೂ ಇಂಗ್ಲೀಷ್ ಪದಗಳಿಗೂ ನಿಮಗೆ ಏನು ಬರೀಬೇಕು ಅನ್ನೋದು ಸ್ಕೂಲ್ ಟೆಕ್ಸ್ಟ್ ಬುಕ್ಸು 6 to 12 ತುಂಬ ಚೆನ್ನಾಗಿದೆ ಕನ್ನಡ ಮೀಡಿಯಮ್ ಬುಕ್ಸು. DCRT ಏನು ಚೆನ್ನಾಗಿದೆ ಅದನ್ನು ತೊಗೊಂಡು ಟ್ರಾನ್ಸ್ಲೇಟ್ ಮಾಡಿ. ನೀವೊಂದು ಪ್ರೆಸ್ ಮೀಟ್ ಬಿಡ್ತೀರಾ, ಕನ್ನಡದಲ್ಲಿ ಓದೋಕ್ಕಾಗಲಿಲ್ಲ ಅಂತಂದರೆ ಇಂಗ್ಲೀಷ್ ಮೀಡಿಯಮೇ ಅಂತ. ಬಟ್ ಇಂಗ್ಲೀಷ್ ಮೀಡಿಯಮ್ ನಾವು ಬರಲ್ಲ ಸ್ವಾಮಿ, ನಾವು ಕನ್ನಡ ಹುಡುಗರು, ನಾವು ಹಳ್ಳಿ ಹುಡುಗರು, ನಾವು ಹಳ್ಳಿಗಾಡೋರು, ನಾವು ಹಳ್ಳಿಗಾಡಿಂದ ಬಂದವರು KS ಆಗಬೇಕಂತ ಬರ್ತೀವಿ. ನಮ್ಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತಿತ್ತು ಅಂದರೆ ನಾವು UPSCಗೆ ಓದ್ತೀವಿ. ಕನ್ನಡ ಮೀಡಿಯಮ್ಗೆ ಯಾಕೆ ಬರ್ತೀವಿ, ನಾವು KPSCಗೆ ಯಾಕೆ ಕೂತ್ಕೊತೀವಿ? ಆಯಿತಾ, ದಯವಿಟ್ಟು ನಾನು ನಿಮ್ಗೆ ಹೇಳ್ಕೊಳ್ಳೋದೇನು ಅಂತಂದರೆ, ಆಯಿತು ಮೊನ್ನೆ ಎಕ್ಸಾಮ್ ಮಾಡಿದ್ದೀರಾ, ಇಷ್ಟೆಲ್ಲ ಹುಡುಗರೆಲ್ಲ ಬಾಯಿ ಬಿಡ್ಕೊತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ ಹಗಲು ಸಾಯಂಕಾಲ ಬೆಳಗ್ಗೆ ಸಂಜೆ ಇಲ್ಲ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ KPSC ಆಗಲಿ ಸರ್ಕಾರ ಆಗಲಿ ಯಾವುದೇ ರೀತಿಯಂಥ ಒಂದು ಮೀಟಿಂಗ್ ಮಾಡಿಲ್ಲ. ಎಷ್ಟು ಸರಿ ಅಂತ ನಾವು KPSCಗೆ ಹೋಗಿ ಮೇಡಮ್ ಸಾಹೇಬ್ರ ಹತ್ರ ಮಾತಾಡಬೇಕು, ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕು ಅಂತಂದರೆ, ಇಲ್ಲ ರೀ ಮುಖ್ಯಮಂತ್ರಿಗಳಿಲ್ಲ ಬ್ಯುಸಿ ಆಗಿದ್ದಾರೆ ಅಂತಂದರೆ, ಬಟ್ ನಮ್ಮ ಪರ್ಮಿಷನ್ಗೆ ನೀವು ಅನುಮತಿ ಕೊಡಲ್ಲ ಅಂತಂದರೆ ಮತ್ತು ಸರ್ಕಾರ ಯಾಕೆ ಬೇಕು? ವಿದ್ಯಾರ್ಥಿಗಳು ನಾವು ಯಾರ ಹತ್ರ ಹಂಚ್ಕೋಬೇಕು? ನಾವು ಹಂಚ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಹೇಳಿ ಯಾವುದಾದ್ರು ಒಂದು ಕಮಿಟಿ ಮಾಡಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಕುಂದುಕೊರತೆ ಏನಿದೆ ಅವ್ರಿಗೊಂದು ದಿವಸ ಒಂದು ವೇದಿಕೆ ಅಂತ ಸೃಷ್ಟಿ ಮಾಡ್ತೀನಿ. ಆ ವೇದಿಕೆಯಲ್ಲಿ ಕುಂದುಕೊರತೆಗಳ ಬಗ್ಗೆ ಮಾತಾಡಲಿ ಅವರು. ಆಯಿತು, ಯಾವುದೋ ಒಂದು ಆಸ್ಪಿರೆಂಟ್ ಬರ್ತಾನ, ಅವ್ನು ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್, ವಾಟ್ ಎವರ್ ಇಟ್ ಇಸ್ ಯಾವುದೇ ಆಗಿರಲಿ, ಅವ್ನಿಗೆ ತೊಂದರೆ ಆಗಿದೆಯಾ, ಏನಪ್ಪ ಕಾಂಪಿಟೇಟಿವ್ ಓದ್ತಿದ್ಯಾ, ನಿಮ್ಮ ಸಮಸ್ಯೆ ಏನು, ಆಯಿತಾ, ನಿಮ್ಮ ಸಮಸ್ಯೆನೂ ಪರಿಹಾರನೂ ಯಾವ ಡಿಪಾರ್ಟ್ಮೆಂಟು ಅದು ನಿಮಗೆ ಸ್ಪಂದಿಸ್ತಿಲ್ಲ. ಕೆಲವು ರಿಸಲ್ಟ್ಗಳು ಇನ್ನೂ ಬಿಟ್ಟಿಲ್ಲ, 1 ವರ್ಷ ಆಗಿದೆ. ಆ ರಿಸಲ್ಟ್ ಬಿಡ್ದೇನೆ ಆಟೋಮೆಟಿಕ್ KPSC ಆದ ಕೂಡಲೇ ಪಟಾಪಟನ ಬಿಡ್ತಿದ್ದೀರಾ. ಸೊ ಈ ಥರ ಬಿಡೋದು ಅರ್ಥ ಏನಿದೆ? ಈಗ ಹುಡುಗರಿಗೆಲ್ಲ ಗೊಂದಲ ಆಗಿದೆ. ಹಳೆ ರಿಸಲ್ಟ್ಗಳೇ ಬಿಟ್ಟಿಲ್ಲ ನೀವು, ಆಗ ರಿಸಲ್ಟ್ ಬಿಟ್ಟಿಲ್ಲ, ಬರೀ KPSC ಯಾಕೆ ಇಷ್ಟೊಂದು ತರಾತುರಿ ನೀವು ಮಾಡ್ತಾಯಿದ್ದೀರಾ? ಸೊ ದಯವಿಟ್ಟು ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಸೊ ನಾನು ಕೇಳ್ಕೊಳ್ಳೋದಂದರೆ, ವಿದ್ಯಾರ್ಥಿ ತುಂಬ ಜನ ಓದ್ತಿದ್ದಾರೆ, ನೀವೇನು ಹೇಳ್ತೀರ ವರ್ಷ ಕಾಲ್ಫಾರ್ಮ್ ಮಾಡ್ತೀರಾ ಅಂತ. ಎಲ್ಲಿ ವರ್ಷ ಕಾಲ್ಫಾರ್ಮ್ ಮಾಡ್ತೀರಾ ಸ್ವಾಮಿ ನೀವು? 5 ವರ್ಷಕ್ಕೆ ಒಂದು ಸರಿ ಮಾಡ್ತೀರಾ. 5 ವರ್ಷಕ್ಕೆ ಬರೆಯೋಷ್ಟೊತ್ತಿಗೆ ಆಗಲಿ ಅವ್ನು ಮುದುಕ ಆಗೋಗಿರ್ತಾನೆ. ಮತ್ತು ಅವನ ಜೊತೆ ಮಕ್ಕಳು ಮೊಮ್ಮಕ್ಕಳು ಸೇರಿ ಎಕ್ಸಾಮ್ ಬರೀಬೇಕಾ ಹೇಳಿ?
ಸೊ ನಾನು ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ, ವರ್ಷ ಏನಿದೆ 10 ಪೋಸ್ಟ್ ಮಾಡಿ ಇಲ್ಲ 5 ಪೋಸ್ಟ್ ಮಾಡಿ, ಬಟ್ ಪ್ರೊಸೆಸಿಂಗ್ ಎಕ್ಸಾಮ್ ಪ್ರೊಸೆಸಿಂಗ್ ಕರೆಕ್ಟಾಗಿರಲಿ. ಅದನ್ನು ಬಿಟ್ಟು ನೀವು ಒಂದು 10 ವರ್ಷ ಬಿಟ್ಟು ಮಾಡೋದು, 5 ವರ್ಷ ಬಿಟ್ಟು ಮಾಡೋದು, ದಯವಿಟ್ಟು ಈ ಪ್ಲಾನ್ ನೀವು ಮಾಡಬೇಡಿ ಅಂತ ನಾನು ಸರ್ಕಾರನ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದೇ ಟೈಮಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ತುಂಬ ಜನ ವಿದ್ಯಾರ್ಥಿಗಳಿಗಾಗಲೇ ನನ್ನ ಫ್ರೆಂಡ್ಸ್ ಪವಿತ್ರ ಆಗಿಲ್ಲ ಅಥವಾ ನನ್ನ ಫ್ರೆಂಡ್ ಇನ್ನೊಬ್ಬರು, ಇವರೆಲ್ಲರೂ ಕೂಡ ಟ್ರಾನ್ಸ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ಏನು ತರ್ಜುಮೆ ಮಾಡಿದರೆ ಅದರೊಳಗಡೆ ತುಂಬ ಎರರ್ಗಳಾಗಿದೆ ಅಂತ. ಬಟ್ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಯಾವುದು ಅಂದರೆ ಸಮೀರ್ ಗುಪ್ತಾ ವರ್ಸಸ್ ಕಾನ್ಪುರ್ ಯೂನಿವರ್ಸಿಟಿ. ಆ ಕೇಸಲ್ಲಿ ಏನಂತ ಹೇಳಲಾಗುತ್ತೆ ಅಂದರೆ ಅಲ್ಲೂ ಕೂಡ ಏನು ಇಂಗ್ಲೀಷಲ್ಲಿ ಕ್ವಶನ್ನ ತೆಗೆಯಲಾಗಿರುತ್ತೆ. ಆ ಇಂಗ್ಲೀಷಿಂದ ಯಾವುದಕ್ಕೆ ಟ್ರಾನ್ಸ್ಲೇಟ್ ಮಾಡಲಾಗಿರುತ್ತೆ ಅಂದರೆ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಲಾಗಿರುತ್ತೆ. ಬಟ್ ಅದರಲ್ಲಿ ತುಂಬ ಎರರ್ಸ್ ಆಗುತ್ತೆ, ಫ್ಯಾಕ್ಚುಯಲ್ ಎರರ್ಸ್ ಇರುತ್ತೆ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಎರರ್ ಇರುತ್ತೆ. ಆಗ ಇದೇ ಸಮೀರ್ ಗುಪ್ತಾ ವರ್ಸಸ್ ಕಾನ್ಪುರ್ ಯೂನಿವರ್ಸಿಟಿ ಈ ಒಂದು ಕೇಸಲ್ಲಿ ಏನಂತ ಹೇಳಲಾಗುತ್ತೆ ಅಂದರೆ, ನಿಮಗೆ ಯಾವುದೋ ಒಂದು ಪೇಪರನ್ನು ಯಾವುದೋ ಒಂದು ಏನು ಟ್ರಾನ್ಸ್ಲೇಷನನ್ನು ಮಾಡಬೇಕು ಅಂದರೆ ಯಾರೋ ಒಬ್ಬ ಎಕ್ಸ್ಪರ್ಟ್ ಕಮಿಟಿ ಬೇಕಾಗಿಲ್ಲ. ಏನಕ್ಕೆ ಅಂದರೆ ಇದು ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿರುವಂಥ ಜಡ್ಜ್ಮೆಂಟ್. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, ಏನಕ್ಕೆ ಅಂದರೆ ಯಾವಾಗ ಟ್ರಾನ್ಸ್ಲೇಷನ್ ಎರರ್ ಆಗುತ್ತೆ ಅಂತೇಳಿ ವಿದ್ಯಾರ್ಥಿಗಳು KPS ಅನ್ನು ಕೇಳ್ಕೊಳ್ತಾರೆ. ಆಗ KPS ಒಂದು ಪ್ರೆಸ್ ನೋಟನ್ನು ಬಿಡ್ತಾರೆ. ಆ ಪ್ರೆಸ್ ನೋಟಲ್ಲಿ ಏನಂತ ಹೇಳಲಾಯಿತು ಅಂದರೆ, ನಾವು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಇಟ್ಕೊಂಡಿದ್ದೀವಿ ಅಂತ. ಬಟ್ ಒಂದು ಪಾಯಿಂಟ್ ನೆನಪಿರಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ಒಂದು ಎಕ್ಸ್ಪರ್ಟ್ ಕಮಿಟಿ ಬೇಕು ಅಂತ ಏನಿಲ್ಲ. ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ಸೈಂಟಿಫಿಕಲಿ ಆ ಟರ್ಮಿನಾಲಜಿ ಏನಿರುತ್ತಲ್ಲ, ಈಗ ಕನ್ನಡಕ್ಕೆ ಅದ್ರ ಕನ್ನಡ ಅಥವಾ ಇಂಗ್ಲೀಷಿಂದ ಹಿಂದಿಗೆ ಮಾಡಬೇಕು ಅಂದರೆ ಹಿಂದಿಯಲ್ಲಿ, ಅಲ್ಲಿಗೆ ಆ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಆ ಒಂದು ಸೈಂಟಿಫಿಕ್ ಟರ್ಮಿನಾಲಜೀಸನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಅದು ಗೊತ್ತಿದ್ದರೆ ಸಾಕು ಒಂದು ಪೇಪರ್ನ ತಯಾರು ಮಾಡ್ಬೋದು ಅಂತ ಹೇಳ್ತಾರೆ. ಅಲ್ಲಿಗೆ ನಾವು ಕಾಮನ್ ಸೆನ್ಸ್ ಏನು ಅಪ್ಲೈ ಮಾಡ್ಬೋದು ಅಂದರೆ, ಇಲ್ಲಿ ಏನು ಕನ್ನಡನ ತರ್ಜುಮೆ ಮಾಡ್ತಿದ್ದಾರೆ, ಕನ್ನಡಕ್ಕೆ ತರ್ಜುಮೆ ಮಾಡ್ತಿದ್ದಾರೆ, ಅವರಿಗೆ ಸೈಂಟಿಫಿಕಾಗಿ ನಾವು ಯಾವ ಟರ್ಮ್ಸನ್ನು ಬಳಸ್ತೀವಿ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಇಲ್ಲ. ಆ ಕಾರಣಕ್ಕೆ ಇವ್ರು ಏನು ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳ್ತಾರಲ್ಲ, ಅದು ಹೇಳ್ತಿರೋದು ದೊಡ್ಡ ಸುಳ್ಳು. ಒಂದು. ಎರಡನೇ ವಿಚಾರ ಬಂದು ಇನ್ನೊಂದು, ಎರಡನೇ ಕೇಸ್ ಯಾವುದು ಅಂದರೆ ಪಂಕಜ್ ಶರ್ಮಾ ವರ್ಸಸ್ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಹೇಳ್ತೀವಿ. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನಂತ ತೀರ್ಪನ್ನು ಕೊಡುತ್ತೆ ಅಂದರೆ, ಯಾವಾಗ ಒಂದು ಸರ್ವಿಸ್ ಕಮಿಷನ್ ಆಗಿಲ್ಲ ಅಥವಾ ಯಾವುದೋ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಮತ್ತೆ ಟ್ರಾನ್ಸ್ಲೇಷನಲ್ಲಿ ತಪ್ಪು ಮಾಡ್ತಿದೆ, ಮತ್ತೆ ತರ್ಜುಮೆನ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದಾಗ ಇದೇ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂದರೆ, ಈಗೇನು ನೀವು ಕ್ವಶನ್ ಪೇಪರ್ನ ಕೊಡ್ತಿರಲ್ಲ, ಆ ಕ್ವಶನ್ ಪೇಪರ್ನ ಕೊಡಬೇಕಾದ್ರೆ ನಾವೇನು ಒಂದು ಸೋರ್ಸನ್ನು ಓದ್ಕೊಂಡು ಹೋಗಿರ್ತೀವಲ್ಲ, ನೀವೇ ಅಂದರೆ KPS ಆಗಿಲ್ಲ ಅಥವಾ ಯಾವುದೋ ಒಂದು ಸಂಸ್ಥೆ ಆಗಿರಲಿ, ನೀವೊಂದು ಸೋರ್ಸನ್ನು ತಯಾರು ಮಾಡಿ, ಅದರಲ್ಲಿ ಎಕ್ಸಾಮ್ಗೆ ಏನೆಲ್ಲ ಬರುತ್ತೆ ಆ ಎಲ್ಲ ಕಂಟೆಂಟನ್ನು ನೀವೇ ಕೊಡಿ. ನೀವು ಕೊಟ್ಟಿರುವಂಥ ಕಂಟೆಂಟನ್ನು ಆಧಾರವಿಟ್ಕೊಂಡು ನೀವೇ ಕ್ವಶನನ್ನು ಏನು ಫ್ರೇಮ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಅಂಥ ಕೆಲಸವನ್ನು ಕೂಡ ಎಲ್ಲಿ ಮಾಡಿಲ್ಲ ಅಂದರೆ ಇಲ್ಲಿ ಮಾಡಿಲ್ಲ. ಅಲ್ಲಿಗೆ ಈ ಒಂದು ಎಕ್ಸಾಮಲ್ಲಿ ಬಹುಮುಖ್ಯವಾಗಿ ಎಲ್ಲರಿಗೂ ತೊಂದರೆ ಆಗ್ತಿರುವಂಥದ್ದು ಯಾವ ವಿಚಾರಕ್ಕೆ ಅಂದರೆ ಟ್ರಾನ್ಸ್ಲೇಷನ್ ವಿಚಾರಕ್ಕೆ. ಇನ್ನೊಂದು ಇವ್ರು ಹೇಳಿದ್ಬಿಟ್ಟು ಇನ್ನೊಂದಷ್ಟು ನನ್ನ ಹತ್ರ ಇನ್ಪುಟ್ಸ್ ಏನಿತ್ತಂದರೆ ವಿತ್ ರೆಸ್ಪೆಕ್ಟ್ ಟು ಟ್ರಾನ್ಸ್ಪರೆನ್ಸಿ ಇನ್ ಎಕ್ಸಾಮಿನೇಷನ್. ಸೊ ಒಂದು UPSC ಎಕ್ಸಾಮ್ನಲ್ಲಿ ನಿಮ್ಮ ಪ್ರಿಲಿಮ್ ಮಾರ್ಕ್ಸು, ಮೇನ್ಸ್ ಮಾರ್ಕ್ಸು, ಇಂಟರ್ವ್ಯೂ ಮಾರ್ಕ್ಸು ಕ್ಲಿಯರಾಗಿ ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ. ಸೊ ನನ್ನ ರಿಕ್ವೆಸ್ಟು ಈ ಮಾಧ್ಯಮದ ಮುಖಾಂತರ ಗೌರ್ಮೆಂಟ್ಗೆ ಏನಂದರೆ, ನಿಮ್ಮ ಮೇನ್ಸ್ ಮಾರ್ಕ್ಸು, ಇಂಟರ್ವ್ಯೂ ಮಾರ್ಕ್ಸು ಕ್ಲಿಯರಾಗಿ ಮೆನ್ಷನ್ ಮಾಡಿ ಡಿಸ್ಪ್ಲೇ ಮಾಡಿ ನಿಮ್ಮ ವೆಬ್ಸೈಟ್ನಲ್ಲಿ. UPSC ಅವ್ರು ಮಾಡ್ತಿದ್ದಾರೆ, ನಿಮಗೇನು KPSC ಅವ್ರಿಗೆ ಮಾಡಲಿಕ್ಕೆ, ಸೊ ಅದನ್ನೊಂದು ಮಾಡಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಇವ್ರು ಕವರ್ ಮಾಡಲಿಲ್ಲದ ಏರಿಯಾ ಮೋಸ್ಟ್ಲಿ ಮಾಡಿದ್ದಾರೆ, ಬಟ್ ಇವತ್ತು ಡಿಸ್ಕಷನ್ ಮಾಡಿಲ್ಲ. ಅದೇನೆಂದರೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇವ್ಯಾಲ್ಯೂಷನ್. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇವ್ಯಾಲ್ಯೂಷನ್ ನನಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಲಾಗಿನ್ ಮತ್ತು ಲಾಗೌಟ್ ಡೀಟೇಲ್ಸ್ ಇಲ್ಲ, ಡೇಟಾ ಸೇವ್ ಆಗ್ತಾಯಿಲ್ಲ. ಸೊ ಅದರಿಂದ ಯಾರು ಬೇಕಾದರೂ ಯಾವಾಗ ಬೇಕಾದರೂ ನಿಮ್ಮ ಮಾರ್ಕ್ಸನ್ನು ಎಡಿಟ್ ಮಾಡ್ಕೋಬೋದು. ಈಗಾಗಲೇ ಹಲವಾರು RTIನ ತರಿಸ್ಕೊಂಡು ನೋಡಿದ್ದೀವಿ, ಇನ್ಕ್ಲೂಡಿಂಗ್ ನನ್ನ RTI. ಅಲ್ಲಿ ಏನಾಗಿದೆ ಅಂದರೆ, ಒಂದು 6 ಕ್ವಶನ್ಸ್ 0-0 ಕೊಡ್ತಾರೆ ಒಬ್ಬ ಇವ್ಯಾಲೇಟ್ರು, ಇನ್ನೊಬ್ಬ ಇವ್ಯಾಲೇಟ್ರ್ ಕೊಡ್ತಾನೆ 5-4 ಮಾರ್ಕ್ಸ್ ಕೊಡ್ತಾನೆ. ಆ್ಯಸ್ ಪರ್ ದ ರೂಲ್ಸ್ ನಿಮ್ಮದು ಡಿಫ್ರೆನ್ಸ್ ಆಫ್ ಮಾರ್ಕ್ಸ್ 2 ಇವ್ಯಾಲೇಟ್ರು ಮೋರ್ ದೆನ್ 20 ಮಾರ್ಕ್ಸ್ ಇದ್ದರೆ, ಇಷ್ಟು ಮಾರ್ಕ್ಸ್ ಇದ್ದರೆ ಅದು ಥರ್ಡ್ ಇವ್ಯಾಲೇಟ್ರಿಗೆ ಹೋಗಬೇಕು, ಅದು ಇವ್ಯಾಲ್ಯೂಷನ್ ಆಗಬೇಕು ಇಮಿಡಿಯೇಟ್ಲಿ. ಸೊ ಆ ಥರ ಪ್ರೊಸೀಜರ್ನ ಇವರು ಫಾಲೋ ಮಾಡ್ತಾಯಿಲ್ಲ. ದಿಸ್ ಕ್ಲಿಯರ್ಲಿ ಶೋಸ್ ದೇರ್ ಇಸ್ ಅ ಮ್ಯಾನಿಪುಲೇಷನ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು. ಇದು ನನ್ನ ಪ್ರಕಾರ ಒಂದು ಮಾಹಿತಿ ಇದೆ. ಸೊ ಈ ಥರ ಯಾರೂ ಕೂಡ KPSC ಮೇಲೆ ಈ ಥರ ಆಗ್ತಾಯಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವೇ ಒಂದು ಟ್ರಾನ್ಸ್ಪರೆಂಟಾಗಿ ಸಿಸ್ಟಮ್ ರೆಡಿ ಮಾಡ್ಕೊಳ್ಳಿ. ಈ ಥರ ಸಿಸ್ಟಮು ಆಂಧ್ರ ಪ್ರದೇಶದಲ್ಲಿ ಇದೆ. ಈಗಾಗಲೇ ಲೇಟೆಸ್ಟ್ ಎಕ್ಸಾಮ್ ಆಗಿತ್ತು, ಆಂಧ್ರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ನಲ್ಲಿ ಈ ಥರ ಮ್ಯಾನಿಪುಲೇಷನ್ ಆಗಿದ್ದರಿಂದ ಎಕ್ಸಾಮ್ ಮಾಡಿ ಅಂತ ಹೇಳಿಬಿಟ್ಟು ಮೇನ್ಸ್ ಎಕ್ಸಾಮನ್ನು ಇವ್ಯಾಲ್ಯೂಷನ್ ಮಾಡಿಸಿದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಇದು ಒಂದು. ಸೆಕೆಂಡು ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ನು ಅಂತ ಹೇಳಿದ್ರಿ. ಸೊ ಈಗ ನೋಡಿ, ನಮಗೂ ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ, ನಿಮಗೂ ಟೈಮ್ ಇಲ್ಲ. KPSC ಅವ್ರಿಗೆ ದುಡ್ಡು ಮಾಡ್ಕೋಬೇಕು ಅಂತ ಒಬ್ಬೊಬ್ಬರು, ಇನ್ನೊಬ್ಬರದು ಏಜ್ ಹೋಗ್ತಾ ಇದೆ ಅಂತ ಒಬ್ಬರು. ಸೊ ಇವ್ರ ಆಟದಲ್ಲಿ ಪ್ರಾಬ್ಲಮ್ ಆಗ್ತಿರೋದು ನಮ್ಮ ಹುಡುಗರಿಗೆ. ಸೊ ಈ ಪ್ರೊಸೆಸನ್ನು ಆದಷ್ಟು ಬೇಗ ಫುಲ್ ಪ್ರೂಫ್ ಮಾಡಿ, ಬೇಗ ಮಾಡಿ. ಇಫ್ ಪಾಸಿಬಲ್ ಗೌರ್ಮೆಂಟ್ ಹತ್ರ ಏನಾದ್ರು ಅಧಿಕಾರ ಇಲ್ಲ ಅಂದರೆ ವಿತ್ ರೆಸ್ಪೆಕ್ಟ್ ಟು ಇನ್ಕ್ರೀಸಿಂಗ್ ಆಫ್ ರೇಷಿಯೋ, ಬಿಕಾಸ್ ಒಂದು ಸಾರಿ ನೋಟಿಫಿಕೇಷನ್ ಬಂದರೆ ಗೌರ್ಮೆಂಟಿಗೆ ಇರಲ್ಲ, ಅದು ಕೋರ್ಟ್ ಥ್ರೂ ಆಗಬೇಕಾಗಿರುತ್ತೆ. ಸೊ ಯಾಕಂದರೆ ವರ್ಡಿಕ್ಟ್ ಆಫ್ ಕೋರ್ಟ್ ಮ್ಯಾಟರ್ಸ್ ಇಲ್ಲಿ KPSC ಅವರು ಆಲ್ಟರ್ ಮಾಡೋಕ್ಕಾಗಲ್ಲ. ಹೀಗಾಗಿ ಇಫ್ ಪಾಸಿಬಲ್ ಗೋ ವಿತ್ ಎಕ್ಸಾಮಿನೇಷನ್. ಯಾಕಂದರೆ ಅನ್ಯಾಯ ಆಗಿದೆ ಇಲ್ಲಿ ಕನ್ನಡ ಮಾಧ್ಯಮದವ್ರಿಗೆ ಆಯಿತು, ಇನ್ ಜನರಲ್ ಸ್ಟೂಡೆಂಟ್ಸ್ಗೆ. ಸೊ ಇಲ್ಲ ಅಂದರೆ ಎಕ್ಸಾಮ್ ಮಾಡಿ, ಇಲ್ಲ ನೋಟಿಫಿಕೇಷನ್ ಮಾಡಿದರೆ ನಂಗೆ ಅನ್ಸಿದ ಮಟ್ಟಿಗೆ ಇಟ್ ಟೇಕ್ಸ್ ಅಟ್ಲೀಸ್ಟ್ 8 months. ಆವಾಗ ಮತ್ತೆ ನೋಟಿಫಿಕೇಷನ್ ಮಾಡಿ, ಆ್ಯಡ್ ಮಾಡಿ, ಮತ್ತೆ ಅವ್ರು ಯಾರು LGBT ಅದು ಎಕ್ಸ್ಟ್ರಾ ಅಡಿಷ್ನಲ್ಲು, ಆಮೇಲೆ ಸಬ್ ಕ್ಯಾಟಗರೈಸೇಷನ್ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಮಾಡಿದಿರೆ ಬೆಟರ್ ಏನಂದರೆ ರೇಷಿಯೋ ಜಾಸ್ತಿ ಮಾಡಿ,
ಇಲ್ಲಾಂದರೆ ಎಕ್ಸಾಮ್ ಮಾಡಿ, ಆದಷ್ಟು ಬೇಗ ಮಾಡಿ ಮುಗಿಸಿ. ಸೊ ಫುಲ್ ಪ್ರೂಫ್ ಮೆಕ್ಯಾನಿಸಮ್ನ ತೊಗೊಂಬನ್ನಿ ವಿತ್ ರೆಸ್ಪೆಕ್ಟ್ ಟು ಇವ್ಯಾಲ್ಯೂಷನ್, ವಿತ್ ರೆಸ್ಪೆಕ್ಟ್ ಟು ಮಾರ್ಕ್ಸು ಡಿಸ್ಪ್ಲೇ ಮಾಡಬೇಕು. ಸೊ ಇದು ನಾನು ಕೇಳ್ಕೊಳ್ಳೋದು. ಇಲ್ಲ, ನನ್ನ ಫ್ರೆಂಡ್ ದೀಪಕ್ ಅವ್ರು ಹೇಳ್ತಾ ಇದ್ರು, ರೇಷಿಯೋವನ್ನು ಜಾಸ್ತಿ ಮಾಡಿದ್ರೆ ಏನೋ ತಕ್ಕ ಮಟ್ಟಿಗೆ ಏನೊಂದಿಷ್ಟು ನ್ಯಾಯ ಕೊಡ್ಬೋದು ಅಂತ. ಅವ್ರು ಡೈರೆಕ್ಟ್ಲಿ ಪಾಪ ರಿನೋಟಿಫಿಕೇಷನ್ ಬಗ್ಗೆನೂ ಹೇಳಿದ್ರು, ಎಕ್ಸಾಮ್ ಬಗ್ಗೆನೂ ಹೇಳಿದ್ರು. ಬಟ್ ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ. ನಾನು ಇಲ್ಲೇ ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಯಾವ ಮೀಡಿಯಮಲ್ಲಿ ಎಕ್ಸಾಮ್ ಬರ್ದಿದ್ರಿ? ಇಂಗ್ಲೀಷ್ ಮೀಡಿಯಮಲ್ಲಿ ಬರ್ದಿದ್ರಿ. ವೆರಿ ಗುಡ್. ಯಾಕಂದರೆ ನಮಗೂ ಅದೇ ಬೇಕಿತ್ತು. ಏನಕ್ಕೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದು ಯಾರು ಜಸ್ಟಲ್ಲಿ ಆಗಿರಲಿಲ್ಲ. ಸೊ ಅವ್ರು ಇವತ್ತಿಗೆ ಏನು ಮಾಡ್ತಿದ್ದಾರೆ, ರೇಷಿಯೋವನ್ನು ಕೇಳ್ತಿದ್ದಾರೆ. ಏನಕ್ಕೆ ಅಂದರೆ 1:15 ಇರೋದನ್ನು 1:20 or 30 ಮಾಡಿದ್ರೆ ಕೊನೆಯಲ್ಲಿ ನಾವು ಸೇಫ್ ಆಗ್ತೀವಿ ಅಂತ. ಬಟ್ ನಾನು ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಯಾವುದೋ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿರೋದು ಒಂದು ಕಡೆ, ಆದರೆ ಅದ್ರ ಜೊತೆಯಲ್ಲಿ ಯಾವ ಭಾಷೆಗೆ ಅವಮಾನ ಆಗಿದೆ ಅಂದರೆ ಕನ್ನಡ ಭಾಷೆಗೆ. ಏನಕ್ಕೆ ಇದೇನು ಫಸ್ಟ್ ಟೈಮ್ ಅಲ್ಲ ಎಕ್ಸಾಮ್ ಕೇಳಿದ್ದು. ಫಸ್ಟ್ ಟೈಮ್ ನಾವೆಲ್ಲರೂ ಎಕ್ಸಾಮ್ ಕೇಳಿದ್ವಲ್ಲ, ಆಗ ಯಾರಾದರೂ ಒಬ್ಬ ವ್ಯಕ್ತಿ ಬಂದುಬಿಟ್ಟು, ಯಾರೊಬ್ಬರು ಲೇಡಿ ಬಂದಿದ್ರು ಬಿಡಿ, ಅವರೊಬ್ಬರನ್ನ ಬಿಟ್ಟು ಬೇರೆ ಯಾರು ಕೂಡ ರೇಷಿಯೋ ಜಾಸ್ತಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಬಂದಿರಲಿಲ್ಲ. ಎಲ್ಲರೂ ಕೂಡ ಅವತ್ತಿಗೆ ಯಾವುದ್ರ ಬಗ್ಗೆ ಕೇಳ್ಕೊಂಡು ಬಂದಿದ್ರು, ಎಕ್ಸಾಮನ್ನು ಮಾಡಿ ಮರುಪರೀಕ್ಷೆಯನ್ನು ಮಾಡಿ ಅಂತ ಕೇಳ್ಕೊಂಡು ಬಂದಿದ್ರು. ಬಟ್ ಇವತ್ತಿಗೆ ಒಂದಿಷ್ಟು ಜನ ಏನು ಮಾಡ್ತಾರೆ, ಜಸ್ಟ್ ಅಲ್ಲಿ ಯಾರು ಹೋಗಿರುತ್ತೆ ಅವರೆಲ್ಲ ಏನು ಕೇಳ್ತಿದ್ದಾರೆ ಅಂದರೆ ರೇಷಿಯೋವನ್ನು ಜಾಸ್ತಿ ಮಾಡಿ ಅಂತ ಕೇಳ್ತಿದ್ದಾರೆ. ಈ ಟೈಮಲ್ಲಿ ಒಂದು ಪಾಯಿಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದು ಏನು ಅನ್ಯಾಯ ಆಗಿದೆ ಅಂತ ಯಾರೂ ಬಂದಿಲ್ಲ. ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳಲಾಗ್ತಿದೆ, ಕನ್ನಡ ಮಾಧ್ಯಮದಲ್ಲಿ ಯಾರು ಓದಿದ್ದಾರೆ ಅವ್ರಿಗೆ ಟ್ರಾನ್ಸ್ಲೇಷನ್ ಇದ್ದ ಕಾರಣ ತಪ್ಪಿದ್ದ ಕಾರಣ ಅದು ಅರ್ಥ ಆಗಿಲ್ಲ, ಆ ಕಾರಣಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಕನ್ನಡ ಮೀಡಿಯಮ್ ಅವ್ರು ಬರ್ತಿದ್ದಾರೆ. ಸೊ ಇಂಗ್ಲೀಷ್ ಮೀಡಿಯಮ್ ಅವರು ಇಲ್ಲಿ ಬಂದು ಏನು ರೇಷಿಯೋ ಅದನ್ನು ಜಾಸ್ತಿ ಮಾಡಿ ಇದನ್ನು ಜಾಸ್ತಿ ಮಾಡಿ ಅಂತ ಕೇಳುವಂಥ ಯಾವುದೇ ನೈತಿಕತೆ ಇವತ್ತಿಗೆ ಡೆಫಿನೆಟ್ಲಿ ಅವರು ಕನ್ನಡಿಗರೇ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕನ್ನಡಿಗನೇ. ಬಟ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಬರ್ದಿರೋ ಕಾರಣಕ್ಕೆ ಅವ್ರು ಈಗ ರೇಷಿಯೋ ಜಾಸ್ತಿ ಮಾಡಿ ಅದೆಲ್ಲ ಕೂಡ ಏನು ನ್ಯಾಯ ಸಿಕ್ತಂಗೆ ಆಗುತ್ತೆ ಅನ್ನೋ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ. ಏನಕ್ಕೆ ಅಂದರೆ ರೀಸೆಂಟಾಗಿ ಒಂದು 3-4 ಡೇಸ್ ಬಿಫೋರ್ ಇದೇ KPSC ಒಂದು ಪ್ರೆಸ್ ನೋಟನ್ನು ಬಿಡುತ್ತೆ. ಆ ಪ್ರೆಸ್ ನೋಟಲ್ಲಿ ಏನಂತ ಹೇಳ್ತಾರೆ ಅಂದರೆ, ಲಾಸ್ಟ್ ಟೈಮ್ ಪ್ರಿಲಿಮ್ಸನ್ನು ಏನು ಬರ್ದಿದ್ರು, ಪ್ರಿಲಿಮ್ಸಿಂದ ಮೇನ್ಸ್ಗೆ ಎಷ್ಟು ಜನ ಆಯ್ಕೆ ಆಗಿದ್ರು ಅದಕ್ಕಿಂತ 6.5% ಅಂದರೆ ಶೇಕಡಾವಾರು ಎಷ್ಟು 6.5% ಜಾಸ್ತಿ ಆಗಿದೆ ಅಂತ. ಅಲ್ಲಿಗೆ ಒಂದು ಡೇಟಾವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಅಂದರೆ 2020 ಯಾವಾಗ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು ಅವತ್ತಿಗೆ ಎಷ್ಟು ಪೋಸ್ಟ್ಗಳಿತ್ತು ಅಂದರೆ 106 ಪೋಸ್ಟ್ಗಳು. ಅಲ್ಲಿಗೆ 106 ಪೋಸ್ಟ್. ಆದರೆ ಪ್ರಿಲಿಮ್ಸಿಂದ ಮೇನ್ಸ್ಗೆ ಯಾವ ರೇಷಿಯೋದಲ್ಲಿ ಆಯ್ಕೆ ಮಾಡಲಾಗ್ತಿತ್ತು ಅಂದರೆ 1:20 ರೇಷಿಯೋದಲ್ಲಿ. ಅಲ್ಲಿಗೆ 106 ಪೋಸ್ಟಿಗೆ ಇಂಟು 20 ಅಂತ ಮಾಡಿದಾಗ ಅಲ್ಲಿಗೆ ಎಷ್ಟು ಜನ ಎಕ್ಸಾಮನ್ನು ಬರೀತಾರೆ ಅಂದರೆ ಅರೌಂಡ್ 2120 ಮೆಂಬರ್ಸ್ ಎಕ್ಸಾಮನ್ನು ಬರೆಯುವಂಥದ್ದು. ಅದರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬರೆದಂಥವರ ಸಂಖ್ಯೆ ಎಷ್ಟು ಅಂದರೆ 530 ಜನ. ಇನ್ನು ಉಳಿದಿರೋರು ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದಿರುವಂಥದ್ದು. ಅಲ್ಲಿಗೆ 2120 ಜನರಲ್ಲಿ 530 ಜನ ಕನ್ನಡ ಮಾಧ್ಯಮದಲ್ಲಿ ಬರ್ದಿರೋದಾದರೆ ಅಲ್ಲಿಗೆ ಎಷ್ಟು % ಜನ ಬರ್ದಿದ್ದು ಅಂದರೆ 25% ಜನ ಅವರಿಗೆ ಕನ್ನಡ ಮಾಧ್ಯಮದಲ್ಲಿ ಮೇನ್ಸನ್ನು ಬರ್ದಿರುವಂಥದ್ದು. ಬಟ್ ಈಗ ಇದೇ KPSC ಅವ್ರು ಮಾಡೋದೆಲ್ಲ ಬರೀ ಎರರೇ. ಅವ್ರಿಗೆ ಏನು ಆ ಬ್ಲಂಡರನ್ನು ಮಾಡಬೇಕು ಅಂತಲೇ ಹುಟ್ಟಿದ್ದಾರೆ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಏನು ನಾವೆಲ್ಲರೂ ನೋಡೋದಕ್ಕೆ ಅಷ್ಟು ದಡ್ಡ ಥರ ಕಾಣ್ತೀವ, ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ನಾವೆಲ್ಲ ದಡ್ಡರು ಅಂದ್ಕೊಂಡಿದ್ರೆ ಅದು ಅವ್ರ ದಡ್ಡತನ. ಏನಕ್ಕೆ ಅಂದರೆ ಅವರೇ ಪ್ರೆಸ್ ನೋಡೋದು ಏನಂತ ಹೇಳ್ತಾರೆ, ಲಾಸ್ಟ್ ಟೈಮ್ ಎಷ್ಟು ಜನ ಏನು ಪ್ರಿಲಿಮ್ಸನ್ನು ಬರೆದು ಮೇನ್ಸ್ಗೆ ಎಷ್ಟು ಜನ ಹೋಗಿದ್ರು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಅದಕ್ಕಿಂತ 6.5% ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಎಷ್ಟು ಜನ ಅಂದರೆ 530 ಜನ. ಈಗ ಅದಕ್ಕೆ 6.5% ಸೇರಿಸಿದ್ರೆ ಎಷ್ಟು ಜನ ಆಗ್ತಾರೆ ಅಂತ ಕೇಳಿದ್ರೆ 34ರಿಂದ 35 ಜನ ಆಗ್ತಾರೆ. ಅಲ್ಲಿಗೆ 564ರಿಂದ 565 ಜನ. ಬಟ್ ನಾನು ಈಗ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಅಲ್ಲಿಗೆ 106 ಪೋಸ್ಟ್ ಇರಬೇಕಾದ್ರೆ 84,000 ಜನ ಬರ್ದಿದ್ವಿ. ಆಗ 1:20 ರೇಷಿಯೋ ಇತ್ತು. ಅದರಲ್ಲಿ 2120 ಜನ ಆಯ್ಕೆ ಆಗಿದ್ರು. ಅದರೊಳಗಡೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಎಷ್ಟು ಜನ ಬರ್ದಿದ್ರು ಅಂದರೆ 25% ಬರ್ದಿದ್ರು. ಬಟ್ ಈಗ ಏನು 565 ಜನ ಅಂತ ಹೇಳ್ತಾರಲ್ಲ, ಈಗ 384 ಪೋಸ್ಟ್ ಇರುವಂಥದ್ದು. ರೇಷಿಯೋ 1:20 ಇಲ್ಲ, 1:15 ಆಗಿದೆ. ಅಲ್ಲಿಗೆ 1:15 ಅಂತ ಹೇಳಿದಾಗ ಮೇನ್ಸ್ ಎಷ್ಟು ಜನ ಬರೀತಾರೆ ಅಂದರೆ 5760. ಅಲ್ಲಿಗೆ 5760 ಜನ ಮೇನ್ಸನ್ನು ಬರೀತಾರೆ. ಆದರೆ ಅದರಲ್ಲಿ ಕನ್ನಡ ಮಾಧ್ಯಮದವ್ರು ಬರೀತಿರೋರು ಇವರು ಕೊಟ್ಟಿರುವಂಥ ಡೇಟಾ ಪ್ರಕಾರ 565 ಜನ. ಅಲ್ಲಿಗೆ ಹೋದ ಸಲ 25% ಜನ ಬರ್ದಿದ್ರು, ಈ ಸಲ 9.5% ಮಾತ್ರ ಬರ್ದಿರುವಂಥದ್ದು. ಇವ್ರು ಹೇಳ್ತಾರಲ್ಲ 6.5% ಏರಿಕೆ ಆಗಿದೆ ಅಂತ. ಬಟ್ ನಾನೀಗ ಹೇಳ್ತೀನಿ, ಲಾಸ್ಟ್ ಟೈಮ್ ಕನ್ನಡ ಮಾಧ್ಯಮದಲ್ಲಿ ಎಷ್ಟು ಜನ ಬರ್ದಿದ್ರು ಅದಕ್ಕಿಂತ 60% ಜನ ಇವತ್ತಿಗೆ ಕಡಿಮೆ ಬರೀತಿರುವಂಥದ್ದು. ಈಗ ಕನ್ನಡ ಮಾಧ್ಯಮದವರಿಗೆ ಅನ್ಯಾಯ ಆಗಿದೆ ಅಂತ ಹೋದಾಗ, ಕನ್ನಡ ಭಾಷೆಗೆ ಅವಮಾನ ಆಗಿದೆ ಅಂತ ಹೋದಾಗ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಬೇಡಿಕೆ ಏನಿರುತ್ತಲ್ಲ ಅದನ್ನು ಕೇಳಬೇಕು ಹೊರತು ಇಂಗ್ಲೀಷ್ ಮಾಧ್ಯಮದಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರಲ್ಲ ಅವ್ರು ಬಂದು ಕೇಳೋದ್ರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೆಯುವವರಿಗೆ ಭಾಳಷ್ಟು ಮೇಜರಿಗೆ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ. ಇದಕ್ಕೆ ನೀವೇನು ಹೇಳ್ತೀರಿ ಅಂತ? ಸೊ ನನ್ನ ಒಪಿನಿಯನ್ ಇಲ್ಲಿ ಕೇಳಿದರೆ ನಾನು ಯಾರಿಗೂ ಅಗೇನ್ಸ್ಟ್ ಮಾತಾಡ್ತಾ ಇಲ್ಲ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ನಂಬರ್ 1, ಇದು ಈ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಡಿವಿಷನ್ ಮಾಡಿರೋದು ನಮ್ಮ KPSC ಅವರು. ಆ್ಯಕ್ಚುಲಿ ನೋಡಿ, ನಾನು ಇಲ್ಲಿ ಯಾರಿಗೂ ಆರ್ಗ್ಯುಮೆಂಟ್ ಏನು ಮಾಡೋಕ್ಕೆ ಬಂದಿಲ್ಲ. ಸೊ ಇವನ್ ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಬರಿತೀನಿ. ಸೊ ಹಂಗಂತೇಳಿ ನಾನು ಯಾರಿಗೂ ಕನ್ನಡ ಮಾಧ್ಯಮದವ್ರಿಗೆ ಅಪೋಸ್ ಮಾಡಲ್ಲ, ಇಂಗ್ಲೀಷ್ದವ್ರಿಗೂ ಏನು ತಗೊಳ್ಳಲ್ಲ. ಸೊ ಈ ಕ್ವಶನ್ ಏನಂದರೆ ದ ಲಾಜಿಕ್ ಆಫ್ ಎಕ್ಸಾಮಿನೇಷನ್. ಈ ನೋಟಿಫಿಕೇಷನಿಗೆ ನಾವು ವೇಟ್ ಮಾಡ್ತಿರೋದು 2 ವರ್ಷ, ಬರೀ 2 ವರ್ಷ ಆಯಿತು. ಸೊ ಪ್ರಾಬ್ಲಮ್ ಏನಂದರೆ 2017 ನಾನು ವರ್ಕ್ ಮಾಡ್ತಾಯಿದ್ದೆ ರೈಲ್ವೇಸಲ್ಲಿ. ಅದು ಬಿಟ್ಬಿಟ್ಟು ಇಲ್ಲಿ ಬಂದಿರೋದು ಫಸ್ಟ್ ಅಟೆಂಪ್ಟ್ಸ್ ಮೇನ್ಸು ಇಂಟರ್ವ್ಯೂ. ಆ ಪ್ರೊಸೆಸ್ ಆಗಲಿಕ್ಕೆ ಮೇಡಮ್ ಹೇಳಿದರು 5 ವರ್ಷ, ಪಂಚವಾರ್ಷಿಕ ಯೋಜನೆ ಅವ್ರದ್ದು. ಅದಾದಮೇಲೆ ಕೋವಿಡ್ ಹರಿಬರಿದಲ್ಲಿ ಎಕ್ಸಾಮ್ ಮಾಡಿದರು. ಏನೋ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದೆ. 380+ ಪೋಸ್ಟ್ ಸಿಕ್ಕಿದೆ. ಸೊ ನನಗೆ ಸಿಗ್ತಾ ಇರೋದು 300 ಪೋಸ್ಟು.
ನಾನು ಹಾಗೆ ಆರ್ಗ್ಯುಮೆಂಟ್ ಮಾಡ್ತಾ ಹೋದರೆ ಜನರಲ್ ವರ್ಸಸ್ ನಾನ್ ಜನರಲ್ ಎಲ್ಲ ಡಿಸ್ಕಸ್ ಮಾಡ್ಬೋದು, ಅದು ಅವಶ್ಯಕತೆ ಇಲ್ಲ. ಸೊ ಆ್ಯಸ್ ಆಫ್ ನೌ ನನ್ನ ಡಿಸ್ಕಷನ್ ಏನಂದರೆ, ಈಗ KPSC ಅವರು ಮಾಡಿರೋ ತಪ್ಪಿನಿಂದ ಕನ್ನಡ ವರ್ಸಸ್ ಇಂಗ್ಲೀಷ್ ಅನ್ನೋ ಒಂದು ಡಿಬೇಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಆಮೇಲೆ ಮಾತಾಡೋಣ. ಕನ್ನಡ ವರ್ಸಸ್ ಡಿಬೇಟ್ ಅನ್ನೋಕ್ಕಿಂತ ದ ಪ್ರೊಸೆಸ್ ಆಫ್ ಎಕ್ಸಾಮಿನೇಷನ್ ಇಟ್ ಶುಡ್ ಬಿ ಮೋರ್ ಫುಲ್ ಪ್ರೂಫ್ ಇರಬೇಕು. ಈಗ ಪ್ರಿಲಿಮ್ನಲ್ಲೇ ಇಷ್ಟು ಗೊಂದಲ ಇದೆ, ಇವ್ರು ಮೇನ್ಸಲ್ಲಿ ಏನೇನು ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಓಕೆ, ಆ್ಯಸ್ ಪರ್ ದ ರೂಲ್ಸ್ ಒಂದು ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕು. ನನ್ನ ರಿಕ್ವೆಸ್ಟ್ ಇಷ್ಟೇ, ಪ್ರಿಲಿಮಿನರಿ ಎಕ್ಸಾಮ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಆಗಲಿ, ಇದು ಆ್ಯಸ್ ಪರ್ ದ UPSC ಪ್ಯಾಟರ್ನಲ್ಲೇ ಫಾಲೋ ಮಾಡಿಬಿಟ್ಟು 1 ವರ್ಷ ನಿಮ್ಗೆ ಆಗಲ್ಲ ಅಂತ ನಮಗೂ ಗೊತ್ತು. ಸೊ ನಿಮ್ಮ ಕೈಯಲ್ಲಾದರೆ 1 ವರ್ಷ ಬೇಡ, 1.5 ವರ್ಷದಲ್ಲಿ ಮಾಡಿಕೊಡಿ. ಓಕೆ, ನಿಮ್ಗೆ ಸಾಧ್ಯ ಆದರೆ ಅಷ್ಟು ಕೆಪಾಸಿಟಿ ನಿಮಗಿದ್ರೆ. ಇಫ್ ನಾಟ್, ಈಗ ನಮ್ಮ ಫ್ರೆಂಡ್ಸ್ ಹೇಳಿದರು, ಇಷ್ಟು ಪೋಸ್ಟು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ, ಅಷ್ಟು ಯಾರು ಪೇ ಮಾಡ್ತಾರೆ ಅವ್ರು ಒಳಗೆ ಹೋಗ್ತಾರೆ, ಇಲ್ಲಾಂದರೆ ಹೊರಗೆ ಬರ್ತಾರೆ. ಇದು ಸಿಂಪಲ್, ಇದು ಲಾಜಿಕ್ಕು. ಇದು ಕಾನ್ಸ್ಟಿಟ್ಯೂಷನಲ್ಲಿ ನಿಮ್ಗೆ ಏನಾದರೂ ಆಗುತ್ತೆ ಅಂತಿದ್ರೆ ಇದನ್ನು ಮಾಡಿ. ಇದು ಆಗಲಿಲ್ವಾ, ಬೆಟರ್ ಏನಂದರೆ ಪ್ರಿಲಿಮಿನರಿ ಎಕ್ಸಾಮು ರೇಷಿಯೋ ಅದೇನಿದೆ ಸರ್ ಹೇಳಿದರು, ಮೊದಲು 1:20, ಈಗ 1:15 ಮಾಡಿದ್ರಿ. ಅದು ಹೇಗೆ ನೀವು ಪ್ಯಾಟರ್ನ್ ಚೇಂಜ್ ಮಾಡ್ತಿರೋ, ಯಾವ ಲಾಜಿಕ್ ಮೇಲೆ ಮಾಡ್ತಿದ್ದೀರೋ ದೇವರನ್ನೇ ನಮ್ಗೆ ಗೊತ್ತಿಲ್ಲ. ಈವನ್ ಇಟ್ ಅಪ್ಲೈಸ್ ಫಾರ್ ಇವನ್ ಮೇನ್ಸ್ ಎಕ್ಸಾಮಿನೇಷನ್. ನಾವು UPSC ಎಕ್ಸಾಮ್ನಲ್ಲಿ ಒಂದು ಪೇಪರ್ ಇದೆ, essay ಪೇಪರ್ ಅಂತ ಇದೆ, ಅದು 1000 to 1200 ವರ್ಡ್ಸ್, ಇವ್ರು ಕೊಡ್ತಾರೆ 1500 ವರ್ಡ್ಸ್. ಆಮೇಲೆ ಅಲ್ಲಿ ನಂಬರ್ ಆಫ್ ಪೇಜಸ್ ನೋಡಿದರೆ ಎಷ್ಟೊಂದು ಕೊಡ್ತಾರೆ, ಅದು ಬುಕ್ಲೆಟ್ ಇದ್ದಂಗೆ ಇರ್ತದೆ. ಸೊ ಒಂದು ಸ್ಟ್ಯಾಂಡರ್ಡ್ ಫಾಲೋ ಮಾಡಿ, ಅದು ಪ್ರಿಲಿಮ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಆಗಲಿ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ಸ್ಟ್ಯಾಂಡರ್ಡು ನೀವು ಫಾಲೋ ಮಾಡುವಾಗ ಅದು ಏನೇನು ಟ್ರಾನ್ಸ್ಪರೆನ್ಸಿ ಮೇಜರ್ಸ್ ಇದ್ದಾವೆ ಅದನ್ನು ಫಾಲೋ ಮಾಡಿ. ಇಲ್ಲಿ ಕನ್ನಡ ವರ್ಸಸ್ ಇಂಗ್ಲೀಷ್ ಡಿಬೇಟು ಬೇಡ. ಓಕೆ, ನಿಮ್ಗೆ ನಾವು ಬೈಯೋದು ಬೇಡ. ನಿಮ್ಗೆ ರಿಕ್ವೆಸ್ಟ್ ಏನಂದರೆ 1 ವರ್ಷದಲ್ಲಿ 1 ಎಕ್ಸಾಮ್ ಮಾಡಿ. ಆ್ಯಂಡ್ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಪರೆನ್ಸಿ ಇನ್ ದ ಎಕ್ಸಾಮಿನೇಷನ್, ಮೇನ್ಸ್ ಎಕ್ಸಾಮ್ನಲ್ಲಿ ನೀವು ಟ್ರಾನ್ಸ್ಪರೆಂಟ್ ಆಗಿದ್ದೀರಿ ಅಂತ ನೀವು ತೋರಿಸ್ಕೊಳ್ಳಿ ನಮಗೆ. ಓಕೆ, ಇದು RTI ಮುಖಾಂತರ ನಾವು ಒಂದಷ್ಟು ರಿಕ್ವೆಸ್ಟ್ ಕೊಟ್ಟಿದ್ವಿ ವೆನ್ ಇಟ್ ಕಮ್ಸ್ ಟು ದ ಎಕ್ಸಾಮಿನೇಷನ್. ನಾನೀಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಈ ನನ್ನ ಎಕ್ಸಾಮಿನಲ್ಲಿ GS 1ನಲ್ಲಿ ದೇರ್ ಈಸ್ ಅ ಡಿಫರೆನ್ಸ್ ಆಫ್ 35 ಮಾರ್ಕ್ಸ್, ಫಸ್ಟ್ ಇವ್ಯಾಲೇಟ್ರು, ಸೆಕೆಂಡ್ ಇವ್ಯಾಲೇಟ್ರು. ಬಟ್ ಆ್ಯಸ್ ಪರ್ ದ ರೂಲ್ಸ್ ಅದು ರೀವ್ಯಾಲ್ಯೂಷನ್ ಆಗಬೇಕಿತ್ತು. ಐ ಲಾಸ್ಟ್ ಬೈ 10.5 ಮಾರ್ಕ್ಸ್ ನನ್ನ ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟಾಗ. ಇದು ಈ ವರ್ಷದಲ್ಲ ನಾನು ಹೇಳ್ತಿರೋದು, ಲಾಸ್ಟ್ ಟೈಮು. ಸೊ ಆವಾಗ ನಮ್ಮ ಮಾಧ್ಯಮ ಮಿತ್ರರು ಅವಾಗೂ ಯಾರು ಇರಲಿಲ್ಲ. ಈಗ ಯಾರು ಕನ್ನಡ ವರ್ಸಸ್ ಇಂಗ್ಲೀಷ್ ಅಂತ ಅವರು ಅವಾಗೂ ಇರಲಿಲ್ಲ. ಸೊ ಈಗ ಯಾಕೆ ಬಂದಿದೆ ಅಂದರೆ, ಇಷ್ಟು ಇವರು ಕರ್ಮಕಾಂಡ ಎಷ್ಟು ಚೆನ್ನಾಗಿ ವರ್ಡ್ಸ್ ಹೇಳಿದ್ದಾರೆ. ಇವರು KPSC ಕರ್ಮಕಾಂಡವನ್ನು ನೋಡಿ ಇವ್ರು ಮಾಡೋಕ್ಕೆ ಎಬಿಲಿಟಿ ಇಲ್ಲ ಅಂತ KPSC ಓಕೆ ಒಂದಷ್ಟು ವರ್ಡ್ಸ್ ಬರ್ತವೆ. ಏನೋ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನೇಷನ್ ಹೋಗಿ ಯಾವುದೋ ಕಿತ್ತೋದು ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನೇಷನ್ ಆಗಿದೆ. ಈ ಥರ ನಿಮ್ಮ ಸ್ಟೇಟಸನ್ನು ನೀವೇ ಎಲ್ರಿಗೂ ತೋರಿಸ್ಕೊಂಬಿಟ್ಟಿದ್ದೀರಾ. ಪಂಚವಾರ್ಷಿಕ ಯೋಜನೆ ಆಗಲಿ, ಟ್ರಾನ್ಸ್ಪರೆನ್ಸಿ ಇಲ್ಲ. ಸೊ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಬೆಟರ್ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಕನ್ನಡ ವರ್ಸಸ್ ಇಂಗ್ಲೀಷಲ್ಲಿ. ನೀವು ನಿಜವಾಗ್ಲೂ ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಿಮಗೆ ನಿಜವಾಗ್ಲೂ ಕೆಪಾಸಿಟಿ ಇದ್ದರೆ ಪ್ಲೀಸ್ ಗೋ ವಿತ್ ದ ಪ್ರೊಸೀಜರ್ನ ಫಾಲೋ ಮಾಡಿ. ಇಷ್ಟು ಡೆಡ್ಲೈನಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಆಗಲ್ವಾ 1.5 ವರ್ಷ ಮಾಡಿ, ಬಟ್ ಫುಲ್ ಪ್ರೂಫ್ ಮಾಡಿ. ಆ್ಯಂಡ್ ನಮಗೆ ನಿಮ್ಮ ಕಡೆಯಿಂದ ಒಂದಷ್ಟು ಮಾಡ್ತಿದ್ದೀರಿ ಅಂತ ಅನಿಸ್ಬೇಕು, ಆ ಥರ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ. ಅದು RTI ಮುಖಾಂತರ ಇವ್ಯಾಲ್ಯೂಷನ್ ಪ್ರೊಸೀಜರ್ ಆಗಲಿ, ಅಥವಾ ಮೇನ್ಸ್ ಮತ್ತು ಇಂಟರ್ವ್ಯೂ ಮಾರ್ಕ್ಸು ಕ್ಲಿಯರಾಗಿ ಬಿಡಿ. ಯಾಕೆ ಹೆದರ್ತೀರಾ? ನಾವೇನು ನಿಮ್ಮನ್ನೇನು ತಿಂದುಬಿಡಲ್ಲ. ಓಕೆ, ಇಂಟರ್ವ್ಯೂದಲ್ಲಿ ಎಷ್ಟು ಬಂದಿದೆ, ಮೇನ್ಸ್ನಲ್ಲಿ ಎಷ್ಟು ಬಂದಿದೆ, ಅದನ್ನು ಕ್ಲಿಯರಾಗಿ ಡಿಸ್ಪ್ಲೇ ಮಾಡಿ. ಸೊ ಅವಾಗ ಒಂದು ನೀವು ನಿಜವಾಗ್ಲೂ ಮಾಡ್ತಿದ್ದೀರಿ ಅಂತ ಅನಿಸುತ್ತೆ. ಓಕೆ, ಆ್ಯಂಡ್ ಕನ್ನಡ ವರ್ಸಸ್ ಡಿಬೇಟ್ಗಿಂತ ಮುಂಚೆ ಫಸ್ಟ್ ಟ್ರಾನ್ಸ್ಪರೆಂಟಾಗಿ ಇರಿ, ಚೆನ್ನಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತ ನನ್ನ ಒಪಿನಿಯನ್. ಈ ವಿಷಯಕ್ಕೆ ಇನ್ನೊಂದೆರಡು ಪಾಯಿಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದೀಪಕ್ ಅವ್ರು ನಮಗೂ ಪರಿಚಯನೇ, ನನ್ನ ಫ್ರೆಂಡೇ. ಬಟ್ ಅವ್ರು ಇನ್ನೊಂದು ಹೇಳ್ತಾ ಇದ್ರು, ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಅಂತ. ಅವ್ರಿಗೂ ಗೊತ್ತಿದೆ, ಇಲ್ಲಿರೋ ತುಂಬ ಜನಕ್ಕೆ ಗೊತ್ತಿದೆ. ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಬರ್ದಿರೋದು, ನನ್ನ ಆಲ್ ಟಿಕೆಟು ಇಲ್ಲೇ ಇದೆ. ಆ್ಯಂಡ್ ನಾನು ಈಗ ಮೈನ್ಸ್ ಬರೆಯೋಕೆ ಹೊರಟಿರೋದು ಕೂಡ ಇಂಗ್ಲೀಷಲ್ಲೇ ಹಾಗಂತ. ಬಟ್ ನಾನಿಲ್ಲಿ ಬಂದಿರೋದು ಭಾಷಾಭಿಮಾನ ವಿಚಾರಕ್ಕೆ ಒಂದಕ್ಕೆ, ಇನ್ನೊಂದು KPSC ಇದೆ ಏನೋ ಅವಾಂತರಗಳನ್ನು ನೋಡಿ ನೋಡಿ ತುಂಬ ಸಾಕಾಗಿದೆ, ಆ ವಿಚಾರಕ್ಕೆ ಬಂದಿರುವಂಥದ್ದು. ಇನ್ನೊಂದು ದೀಪಕ್ ಅವ್ರು ಹೇಳ್ತಾ ಇದ್ರು, ಏನೋ ಲಾಸ್ಟ್ ಟೈಮ್ ಮೈನ್ಸನ್ನು ಬರೆದಿದ್ದಾಗ ಈ ರೀತಿ ಆಗಿತ್ತು ಅಂತ. ಅದೇ ರೀತಿ ನನ್ನ ಫ್ರೆಂಡ್ ಒಬ್ಬರು ಕೂಡ RTIನ ಹಾಕ್ಸಿ ತೆಗೆಸ್ಕೊಂಡಿದ್ರು. ಅದರೊಳಗಡೆ ಅವರ ಮಾರ್ಕ್ಸ್ ಹೆಂಗಿದೆ ಅಂದರೆ, ಫಸ್ಟ್ ಎವ್ಯಾಲ್ಯುವೇಟರ್ 4 ಮಾರ್ಕ್ಸ್ ಕೊಟ್ಟಿರ್ತಾನೆ, ಸೆಕೆಂಡ್ ಎವ್ಯಾಲ್ಯುವೇಟರ್ 8 ಮಾರ್ಕ್ಸ್ ಕೊಟ್ಟಿರ್ತಾನೆ. ಒಂದು ಕ್ವಶನಲ್ಲಿ ಎಲ್ಲೆಲ್ಲಿ ಫಸ್ಟ್ ಎವ್ಯಾಲ್ಯುಯೇಟರ್ ಕಡಿಮೆ ಕೊಟ್ಟಿದ್ದಾನೆ, ಅಲ್ಲೆಲ್ಲ ಸೆಕೆಂಡ್ ಎವ್ಯಾಲ್ಯುಯೇಟರ್ ಮಾರ್ಕ್ಸ್ ಜಾಸ್ತಿ ಕೊಡ್ತಾನೆ. ಎಲ್ಲೆಲ್ಲಿ ಫಸ್ಟ್ ಎವ್ಯಾಲ್ಯುಯೇಟರ್ ಮಾರ್ಕ್ಸ್ ಜಾಸ್ತಿ ಕೊಟ್ಟಿರ್ತಾನೆ, ಅದ್ರ ಕೆಳಗಡೆ ಸೆಕೆಂಡ್ ಎವ್ಯಾಲ್ಯುಯೇಟರ್ ಏನಾಗಿರ್ತಾನೆ, ಕಡಿಮೆ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಅಲ್ಲಿ ಓವರಾಲ್ ಆಗಿ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅಂದರೆ, ಅಲ್ಲೇ ಸುತ್ತಮುತ್ತ ತಿರುಗಿಸಿ ಆನ್ ಆವ್ರೇಜ್ ಅದನ್ನ ಏನು ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರುವಂಥದ್ದು. ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ನಾನು KPSCನ ಕೇಳ್ಕೊಳ್ತೀನಿ. ಒಂದು. ಎರಡನೇ ವಿಚಾರ, ಈಗ ತಾನೇ ಹೇಳ್ತಿದ್ರು ಅಲ್ಲಿಗೆ ಕಟ್ ಆಫ್ ಮಾರ್ಕ್ಸನ್ನು ಬಿಡಬೇಕು ಅಂತ. ಹೌದು, ಪ್ರಿಲಿಮ್ಸಲ್ಲೂ ಬಿಡಬೇಕಾಗುತ್ತೆ, ಮೇನ್ಸಲ್ಲೂ ಕೊನೆ ಹಂತದಲ್ಲಿ ಬಿಡಬೇಕಾಗುತ್ತೆ. ಬಟ್ ಈಗ ಇಷ್ಟು ದಿನ ಎಕ್ಸಾಮ್ ಆಗಿ 45 ದಿನ ಆದರೂ ಕೂಡ ಇನ್ನೂ ಯಾವುದನ್ನು ಬಿಟ್ಟಿಲ್ಲ ಅಂದರೆ ಕಟ್ ಆಫನ್ನು ಬಿಟ್ಟಿಲ್ಲ. ಮೇ ಬಿ ಅವ್ರಿಗೆ ಭಯ ಇರ್ಬೋದು. ಏನಕ್ಕೆ ಅಂದರೆ, ಇಲ್ಲಿವರೆಗೂ ಯಾರೆಲ್ಲ ಎಕ್ಸಾಮನ್ನು ಬರೆದು ಕ್ಲಿಯರ್ ಆಗಿದ್ರು ಹಿಂದೆಲ್ಲ, ಆಗ ಯಾವತ್ತಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೂ ನಿಂತಿರಲಿಲ್ಲ ಮಾರ್ಕ್ಸು. ಅದು ಅಷ್ಟು ಸುಲಭ ಇರಬೇಕಾದ್ರೆ ಪೇಪರ್ಗಳು, ಅಷ್ಟು ಕಡಿಮೆ ಪೋಸ್ಟ್ಗಳಿರಬೇಕಾದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ ಆಫ್ ನಿಂತಿರಲಿಲ್ಲ. ಬಟ್ ಇವತ್ತಿಗೆ ತುಂಬ ಜಾಸ್ತಿ ಪೋಸ್ಟ್ಗಳಿದ್ದು, ಕ್ವಶನ್ ಪೇಪರ್ ತಕ್ಕ ಮಟ್ಟಿಗೆ ಸ್ವಲ್ಪ ಟಫ್ ಇದ್ರು ಕೂಡ ಇವತ್ತಿಗೆ ಏನು ಕಟ್ ಆಫ್ ನಿಂತಿದೆ
ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿದೆ ಅಂತೇಳಿ ತುಂಬ ಜನ ಅನ್ಕೊಳ್ತಿರುವಂಥದ್ದು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂದರೆ KPSC ಕಟ್ ಆಫ್ ಮಾರ್ಕ್ಸನ್ನು ಬಿಡಲೇಬೇಕಾಗುತ್ತೆ. ನೆಕ್ಸ್ಟ್ 3ನೇ ವಿಚಾರ, ಇಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಏನಿಲ್ಲ, ನಾನು ಅವ್ರಿಗೆ ಮಾರಲ್ ರೈಟ್ ಏನು ಅವ್ರಿಗೆ ಪ್ರಶ್ನೆ ಮಾಡುವಂಥ ನೈತಿಕ ಹಕ್ಕಿಲ್ಲ, ಮಾರಲ್ ಏನು ರೈಟ್ ಇಲ್ಲ ಅಂತ ಹೇಳಿದೆ ಅಷ್ಟೇ. ಬಟ್ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಯಾರೂ ಇಲ್ಲ. ನಾನು ಅವಾಗಲೇ ಹೇಳಿದೆ, ಕರ್ನಾಟಕದಲ್ಲಿ ಆ ಭಾಷೆ ಬರಲಿಲ್ಲ ಅಂದರೂ ಕನ್ನಡದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ ಅವನ್ನೆಲ್ಲರೂ ಕೂಡ ಕನ್ನಡಿಗರೇ. ಇಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಏನಿಲ್ಲ. ಬಟ್ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಏನಿದ್ದಾರಲ್ಲ, ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಅವ್ರು ಯಾವುದೋ ಸೇ ನೋಟು ಎಕ್ಸಾಮ್ ಏನನ್ನು ಹಾಕೊಂಡು ಅವರು ಗ್ರೂಪ್ ಮಾಡ್ಕೊಳ್ತಿದ್ದಾರೆ. ಒಂದು ಏನು ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೀನಿ, ನೀವು ಬಂದು ನಮ್ಮನ್ನು ಕೇಳಿಬಿಡಿ, ಅಂದರೆ ಯಾರು ಕನ್ನಡ ಮೀಡಿಯಮಲ್ಲಿ ಬರ್ದಿರ್ತಾರಲ್ಲ ಅವ್ರನ್ನ ಕೇಳಿಬಿಡಿ. ಯಾಕಂದರೆ ನಿಮಗೆ ಅನ್ಯಾಯ ಆಗಿಲ್ಲ ಅಂತಲ್ಲ, ನಿಮಗೂ ಅನ್ಯಾಯ ಆಗಿದೆ. ನಿಮಗೆ ಯಾವ ಕಡೆಯಿಂದ ಅನ್ಯಾಯ ಆಗುತ್ತೆ ಅಂದರೆ, ಯಾವಾಗ ಕನ್ನಡ ಟ್ರಾನ್ಸ್ಲೇಷನಲ್ಲಿ ತಪ್ಪಾಯಿತು ಅಂತೇಳಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಹೋರಾಟ ಕೇಳ್ತಾರೆ. ಈಗ ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೋದಾಗ ಅವತ್ತಿಗೆ ನಾವು ಕೂಡ ಕಷ್ಟಪಟ್ಟು ಓದಿದ್ವಿ, ನಾವು ಕೂಡ ಏನು ಕಷ್ಟಪಟ್ಟು ಬರ್ದಿದ್ವಿ, ನಾವು ಕ್ಲಿಯರ್ ಆಗಿದ್ವಿ, ನಮ್ಮ ಟೈಮ್ ಕಳ್ಕೊಂಡಿದ್ವಿ, ನಮ್ಮ ಏನು ದುಡ್ಡನ್ನು ಕಳ್ಕೊಂಡಿದ್ವಿ. ಈಗ ನೀವೇನಾದರೂ ಮರು ಪರೀಕ್ಷೆ ಮಾಡಿದ್ರೆ ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಕೇಳ್ಬೋದು. ಅವ್ರ ಸೀರಿಯಸ್ ಕನ್ಸರ್ನ್ ಅವರಿಗಿದೆ. ಏನಕ್ಕೆ ಅಂದರೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಒಂದೇ ವಿಚಾರ ಅಲ್ಲ, ಅವ್ರಿಗೂ ಅನ್ಯಾಯ ಆಗುತ್ತೆ. ಬಟ್ ಇಲ್ಲಿ ನಮಗೆ ನ್ಯಾಯ ಕೊಡ್ತೀವಿ ಅಂತ ಹೋದರೆ ಅವ್ರಿಗೆ ಅನ್ಯಾಯ, ಅಥವಾ ಅವ್ರಿಗೆ ನ್ಯಾಯ ಕೊಡ್ತೀನಿ ಅಂತ ಹೋದಾಗ ನಮಗೆ ಅನ್ಯಾಯ. ಆದರೆ ಇವರಿಬ್ಬರಿಗೂ ಕೂಡ ಅನ್ಯಾಯ ಆಗುವಂತೆ ಮಾಡಿದ್ಯಾರು ಅಂದರೆ KPSC. ಆ ಕಾರಣಕ್ಕೆ ನಾವು KPSCನ ಕೇಳ್ತಿದ್ವಿ ಕನ್ನಡ ಮಾಧ್ಯಮದ ಪರವಾಗಿ. ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಬರ್ದಿದ್ರು ಕೂಡ ಕನ್ನಡ ಮಾಧ್ಯಮದ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಅದೇ ಥರ ಇಂಗ್ಲೀಷ್ ಮಾಧ್ಯಮದವ್ರೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಬರ್ದಿದ್ರಲ್ಲ ಅವ್ರನ್ನ ಕೇಳಕ್ಕೆ ಹೋಗ್ಬಿಡಿ. ನೀವು ಯಾರನ್ನ ಕೇಳಕ್ಕೆ ಹೋಗಿ ಅಂದರೆ KPSC ಅವ್ರನ್ನ ಕೇಳಕ್ಕೆ ಹೋಗಿ. ಏನಕ್ಕೆ ಅಂದರೆ ಇವೆರಡು ಕೂಡ ಡಿವೈಡ್ ಆಗಿರೋದು ಯಾರಿಂದ ಅಂದರೆ KPSCಯಿಂದ. ಇಷ್ಟು ಚರ್ಚೆಗಳಾಗ್ತಿರೋದ್ರ ಮಧ್ಯೆ ಮೇಜರಾಗಿ ಬರ್ತಾ ಇರ್ತಕ್ಕಂಥ ಒಂದು ವಿಚಾರ, ಒಂದು ಪಾಯಿಂಟ್ ಏನಪ್ಪ ಅಂತಂದರೆ KPSC ಅವರು ಸರಿಯಾಗಿ ಎಕ್ಸಾಮಿನೇಷನನ್ನು ನಡೆಸ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕೆ ಇಷ್ಟು ಸರ್ಕಾರನೇ ನಿಮ್ಮನ್ನು ಜೊತೆಲಿಟ್ಕೊಂಡು, ಸರ್ಕಾರನೇ ಎಲ್ಲ ಒಂದು ಕಮಿಟಿಗಳು ಮಾಡ್ತೀವಿ, ಒಂದು ಟ್ರಾನ್ಸ್ಲೇಷನ್ಗೆ ಒಂದು ಕಮಿಟಿ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೂ ಸಹ ಇಲ್ಲಿವರೆಗೂ ಇವ್ರು ಯಾರ ಒಂದು ಸಮಸ್ಯೆ ಕೂಡ ಬಗೆಹರಿದಿಲ್ಲ. ಇದ್ರ ಬಗ್ಗೆ ಹೆಚ್ಚಾಗಿ ಇನ್ನಷ್ಟು ಮಾತಾಡ್ತಾ ಹೋಗೋಣ. ಮಾತಾಡಿ ಸರ್. ನಾನು ಇಲ್ಲಿ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೇಷಿಯೋ ಜಾಸ್ತಿ ಆಗಬೇಕು ಅನ್ನುವಂಥದ್ದು ಒಂದಷ್ಟು ಅಭ್ಯರ್ಥಿಗಳ ಒಂದು ಮನವಿಯಾಗಿತ್ತು. ಬಟ್ ಈ ಒಂದು ಚರ್ಚೆ ಇವತ್ತು ನಡೀತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಇದರ ಮೂಲ ಉದ್ದೇಶನೇ ನಮ್ಮಲ್ಲಿ ಒಂದಷ್ಟು ವಿಚಾರಗಳಿಗೆ ಅಸ್ಪಷ್ಟತೆ ಇದೆ, ಸ್ಪಷ್ಟತೆ ಇಲ್ಲ ಅಲ್ಲಿ. ಅಂದರೆ ನಾವು ನಮ್ಮದೇ ಆದಂಥ ಒಂದಷ್ಟು ಅಭಿಪ್ರಾಯಗಳನ್ನು ಹಾಕ್ಕೊಂಡಿದ್ದೀವಿ, ಆದರೆ ಅಲ್ಲಿರುವಂಥ ರಿಯಾಲಿಟಿ ಬೇರೆ ಇದೆ. ಸೊ ರೇಷಿಯೋ ಜಾಸ್ತಿ ಮಾಡೋದ್ರಿಂದ ನೀವೇ ಯೋಚನೆ ಮಾಡಿ, ಯಾರಿಗೆ ನ್ಯಾಯ ಆಗುತ್ತೆ, ಯಾರಿಗೆ ಅನ್ಯಾಯ ಆಗುತ್ತೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಪ್ರಶ್ನೆಗಳನ್ನು ನೋಡಿದ ತಕ್ಷಣ, ಈಗ ನನ್ನ ಒಂದು ಕಲೀಗವ್ರು ಹೇಳಿದರು, ಅವರು ಸರ್ ಅವರು ಹೇಳಿದ್ರು ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, 8 ಪ್ರಶ್ನೆಗಳನ್ನು ನಾವೇನಾದರೂ ಮಿಸ್ಟೇಕ್ ಮಾಡಿದ್ರೆ, ಟ್ರಾನ್ಸ್ಲೇಷನ್ ಎರರ್ ಮಾಡಿದ್ರೆ, ಆಸ್ ಪರ್ ದಿ ಸುಪ್ರೀಂ ಕೋರ್ಟ್ ನಾವೇನು ಮಾಡಬೇಕು, ಎಕ್ಸಾಮ್ ಮಾಡಬೇಕು ಅನ್ನೋವಂಥದ್ದು ಒಂದಷ್ಟು ಕೋರ್ಟ್ ಕೇಸ್ಗಳನ್ನು ಅವರು ಮೆನ್ಷನ್ ಮಾಡಿ ಹೇಳಿದ್ರು. ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಮೇಜರ್ 53 ಅನ್ನುವಂಥದ್ದು ಎರರ್ ಆಗಿದೆ. ಓಕೆ, ಈಗ ಒಂದು ಅಭ್ಯರ್ಥಿಗೆ ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಅಥವಾ ಕಳ್ಕೊಳ್ಳೋದಕ್ಕೆ 0.5 ಮಾರ್ಕ್ಸ್ ಸಾಕು. ನಾಟ್ ಈವನ್ 1 ಕ್ವಶನ್. ಆ ಕ್ವಶನಲ್ಲಿ ಒಂದು 4 ಕ್ವಶನ್ ಕರೆಕ್ಟ್ ಮಾಡಿ 1 ಕ್ವಶನ್ ರಾಂಗ್ ಮಾಡ್ದ ಅಂದರೆ ಮುಗೀತು ಅವನ ಕತೆ, ಅವರು ಔಟ್ ಆಫ್ ದಿ ರೇಸ್. ಅಲ್ಲಿ ಮೇಜರಾಗಿ ನಿಮಗೆ ಎಷ್ಟು ಕ್ವಶನ್ಸು ನಾವು ಫಸ್ಟ್ ಡೇ ಅನಲೈಸ್ ಮಾಡಿದಾಗ KPSCಯಲ್ಲಿ ಕೇವಲ 23 ಮಿಸ್ಟೇಕ್ಸ್ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ನಂತರ ಅದು ತದನಂತರ ನಮಗೆ ಕನ್ನಡ ಅಭಿವೃದ್ಧಿ ಕೇಂದ್ರದವರು ಡೊಮಿನಿಕ್ ಸರ್ ನೇತೃತ್ವದಲ್ಲಿ ಅವರು ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಿಸಿದಾಗ ಗೊತ್ತಾಯಿತು ನಮಗೆ ಟೋಟಲ್ ಮಿಸ್ಟೇಕ್ಸ್ ಇರೋವಂಥದ್ದು ಬೋತ್ ಫ್ರಮ್ ಪೇಪರ್ 1 ಪೇಪರ್ 2 ಎರಡೂ ಪೇಪರ್ಗಳಿಂದ ಸೇರಿ 74 ಮಿಸ್ಟೇಕ್ಸ್ಗಳಿದೆ. ಸೊ ನೀವು ಒಂದು ವಿಚಾರ ಯೋಚನೆ ಮಾಡಿ, ಈಗ ನೀವು ರೇಷಿಯೋ ಇನ್ಕ್ರೀಸ್ ಮಾಡೋದ್ರಿಂದ ಇಲ್ಲಿ ಆಲ್ರೆಡಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ನೋಡಿರ್ತಾರೆ. ಅಲ್ಲಿರುವಂಥದ್ದು ಕೇವಲ 2 ಗಂಟೆ ಟೈಮು. 2 ಗಂಟೆ ಟೈಮ್ನಲ್ಲಿ ನೀವು 100 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಅಂದರೆ 120 ನಿಮಿಷದಲ್ಲಿ 100 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಅದರಲ್ಲೂ ಒಂದಷ್ಟು ಬ್ಲಂಡರ್ಸ್ ಆಗಿದೆ. ಪ್ರಶ್ನೆ ಪತ್ರಿಕೆ ತಡವಾಗಿ ಕೊಡೋ ಅಂಥದ್ದು, OMR ಶೀಟ್ ಎಕ್ಸ್ಚೇಂಜ್ ಆಗೋವಂಥದ್ದು. ಓಕೆ, ಇಷ್ಟೆಲ್ಲ ಬ್ಲಂಡರ್ಸ್ ಆಗಿದ್ದಾಗ ಅಲ್ಲಿ ಅಭ್ಯರ್ಥಿಗಳು ಆ ಒಂದು ಮಾನಸಿಕ ಸ್ಥೀಮಿತತೆಯನ್ನು ಇಟ್ಕೊಂಡು ಅಲ್ಲಿರುವಂಥ ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡಿಕೊಂಡು, ಆ ಕ್ವಶನ್ ಪೇಪರು ತುಂಬ ಈಸಿ ಅಂತೂ ಇರೋದಿಲ್ಲ. KPSCಯ ಕ್ವಶನ್ ಪೇಪರು ಇತ್ತೀಚೆಗೆ ಏನಾಗ್ತಿದೆ ಅಂದರೆ ದೇ ಆರ್ ಮೇಂಟೈನಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಆ ರೀತಿ ಮಾಡಿ ಅವ್ರೇನು ಮಾಡ್ತಾ ಇದ್ದಾರೆ, ಸ್ಟ್ಯಾಂಡರ್ಡ್ಸ್ ಮಾಡ್ತಾ ಇದ್ದೀವಿ ಅಂತ ಅವರು ಭ್ರಮಾಲೋಕದಲ್ಲಿ ಇದ್ದಾರೆ ಹೊರತು ಅದು ಸ್ಟ್ಯಾಂಡರ್ಡ್ಸ್ ಮಾಡ್ತಾ ಇಲ್ಲ. ಓಕೆ, ಅಲ್ಲಿ ಏನಾಗಿದೆ ಅಂದರೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೊಡ್ತಾರೆ. ಒಂದು ಕ್ವಶನನ್ನು ಓದೋದಕ್ಕೆ ನಿಮಗೆ ಮಿನಿಮಮ್ಮು 2 ನಿಮಿಷ ಬೇಕಾಗುತ್ತೆ ಅಥವಾ 1.5 ನಿಮಿಷ ಬೇಕಾಗುತ್ತೆ. ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಈಸ್ ಇಂಪಾರ್ಟೆಂಟು. ಅಲ್ಲಿ ಅಭ್ಯರ್ಥಿಗಳಿಗೆ ಪ್ರಶ್ನೆನೇ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳು ಅಲ್ಲಿ ಹೆಂಗೆ ಸ್ವಾಮಿ ಉತ್ತರ ಕೊಡೋಕ್ಕಾಗತ್ತೆ?
ಅವ್ರು ಉತ್ತರ ಕೊಡೋಕ್ಕಾಗಲಿಲ್ಲ, ಆ ಪ್ರಶ್ನೆನ ಬಿಟ್ಟರು ಅಂತ ಹೇಳಿದ್ರೆ ನೀವು ರೇಷಿಯೋ ಜಾಸ್ತಿ ಮಾಡಿದಾಗ ಯಾರಿಗದು ಲಾಭ ಆಗುತ್ತೆ? ಯಾರು ರೇಷಿಯೋ ಜಾಸ್ತಿ ಮಾಡಿದಾಗ ನಿಮ್ಮ ನೆಕ್ಸ್ಟ್ ನಿಯರ್ ಬೈ ಇರುವಂಥ ಕಟ್ ಆಫ್, ನಿಯರ್ ಬೈ ಇರುವಂಥ ಮಾರ್ಕ್ಸ್ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ಇಲ್ಲಿ ಅಭ್ಯರ್ಥಿಗಳು ಸೇವ್ ಎಕ್ಸಾಂಪಲ್ ಒಂದು 10 ಪ್ರಶ್ನೆಗಳನ್ನು ಅಭ್ಯರ್ಥಿ ಮುಟ್ಟೋದೇ ಇಲ್ಲ. 10 ಪ್ರಶ್ನೆಗಳನ್ನು ಮುಟ್ಟಿಲ್ಲ ಅಂತ ಹೇಳಿದ್ರೆ ಅವನು ಎಷ್ಟು 1000 ಮೆಂಬರ್ಸ್ ಹಿಂದ್ಗಡೆ ರೇಸಲ್ಲಿ ಉಳಿತಾನೆ ಗೊತ್ತಾ? ಸೊ 10 ಪ್ರಶ್ನೆಗಳು ಇಲ್ಲಿ ಹೋಯ್ತು ಅಂತ ಹೇಳಿದ್ರೆ ನೆಕ್ಸ್ಟು ಅಲ್ಲಿ ಆಲ್ರೆಡಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಆಗಿಲ್ಲ. ಯಾಕಂದರೆ ನಾನು 2 ಲ್ಯಾಂಗ್ವೇಜ್ಗಳನ್ನು ಬಹಳ ಚೆನ್ನಾಗಿ ಬಲ್ಲವಳು, ಮತ್ತು ನನಗೆ ಗೊತ್ತಿದೆ ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ಎಲ್ಲೇ ಆಗಲಿ ಬ್ಲಂಡರ್ಸನ್ನು ನೋಡೋದಿಲ್ಲ. ಆ್ಯಂಡ್ ಬಂದಿರುವಂಥ ನಿಮಗೆ ಕೀ ಆನ್ಸರ್ಸ್ ಏನಿದೆ ಅದು ವಿತ್ ರೆಸ್ಪೆಕ್ಟ್ ಟು ದಿ ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳ ಪರವಾಗಿಯೇ ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ರೀತಿ ಕೊಟ್ಟಾಗ ಆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಪ್ರಶ್ನೆಯನ್ನೇ ಮುಟ್ಟದೆ ಅದನ್ನು ಅಟೆಂಡ್ ಮಾಡ್ದೇ ಇದ್ದಾಗ ನಿಮ್ಗಲ್ಲಿ ಏನಾಗುತ್ತೆ ಅಂದರೆ ಪ್ರಮುಖವಾಗಿ ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಓದಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ರೇಷಿಯೋ ಜಾಸ್ತಿ ಮಾಡೋದ್ರಿಂದ ಹೆಚ್ಚಾಗಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಹೊರತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಲ್ಲ. ನಾವಿಲ್ಲೇನು KPSCಗೆ ಪ್ರಶ್ನೆ ಪತ್ರಿಕೆ ಕಠಿಣವಾಗಿದೆ, ನೀವು ಸುಲಭವಾಗಿ ಕೊಡಿ, ನಮ್ಗಿಷ್ಟೆಲ್ಲ ಓದಿ ಪಾಸ್ ಮಾಡೋಕ್ಕಾಗಲ್ಲ ಸ್ವಾಮಿ ಅಂತ ಗೋಗರಿತಿದ್ದೀವಾ ರೀ? ನಿಮ್ಮ ಕೆಲಸ ನೀವು ಮಾಡಿ. ಸಂವಿಧಾನಾತ್ಮಕವಾಗಿ ನಿಮ್ಮನ್ನು ಏನಕ್ಕೆ ರಚನೆ ಮಾಡಿದ್ದಾರೆ? ಸಂವಿಧಾನಾತ್ಮಕವಾಗಿ ಪ್ರಮುಖವಾಗಿ ನೀವು KS ಎಕ್ಸಾಮನ್ನು ನಡೆಸೋದಕ್ಕೋಸ್ಕರ ರಚನೆ ಮಾಡಿರೋದು. ಆ ಒಂದು ಜವಾಬ್ದಾರಿನೂ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಸಂಸ್ಥೆ ನಿಜವಾಗ್ಲೂ ನಾಚಿಕೆಗೇಡು. ಈಗಾಗಲೇ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಸ್ಟೂಡೆಂಟ್ಸ್ಗಳಿಗೆ ಇತ್ತೀಚೆಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ರೇಷಿಯೋ ಜಾಸ್ತಿ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ. ಇದು ಮತ್ತೆ ಮತ್ತೆ ಗಾಯದ ಮೇಲೆ ಬರೆ ಎಳೆದಿರೋ ಹಾಗೆ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ, ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಆಗ್ತಾ ಹೋಗುತ್ತೆ. ಅದು ಯಾವ ಮಹಾನ್ ಭಾವರು ರೇಷಿಯೋ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರು ಅವರು ಬೆಂಕಿ ಹಚ್ಚಕ್ಕೆ ಬಂದಿರೋದೇ ಇಲ್ಲಿ 2 ವಿದ್ಯಾರ್ಥಿಗಳನ್ನು ಕನ್ನಡ ಮಾಧ್ಯಮದವರು ಹಾಗೂ ಇಂಗ್ಲೀಷ್ ಮಾಧ್ಯಮದವರು ಅಂತ ಡಿವೈಡ್ ಮಾಡೋದಕ್ಕೋಸ್ಕರ ಈ ರೇಷಿಯೋ ಅನ್ನೋಂಥದ್ದು ಇಟ್ಟಿದ್ದಾರೆ. ಇಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಈಗ KPSC ಇತ್ತೀಚೆಗೆ ಕಟ್ ಆಫ್ ಬಿಡ್ತು. ಸರಿ, KPSC ತನ್ನ ತಪ್ಪುಗಳನ್ನು ಒಪ್ಕೊಂಡಿದ್ದೇ ಆಗಲಿ, ಆವಾಗಲೇ ರೇಷಿಯೋ ಜಾಸ್ತಿ ಮಾಡಬೇಕಾಗಿತ್ತು. ಯಾಕದು ರೇಷಿಯೋ ಜಾಸ್ತಿ ಮಾಡಿಲ್ಲ? ಓಕೆ, ನೀವು KS ಎಕ್ಸಾಮ್ ವಿಚಾರವಾಗಿ ಕೇಳ್ತೀರಲ್ಲ, ನಾನು ನನ್ನ ಒಂದು ಪ್ರಶ್ನೆ ಮಾಡಿದಂಥ ವ್ಯಕ್ತಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ದಿನ ನಮಗೆ CTA ಎಕ್ಸಾಮ್ ರಿಸಲ್ಟ್ಸು ಬಿಡ್ತು, ಹೌದಾ? ಸೊ CTA ಎಕ್ಸಾಮ್ಸ್ ರಿಸಲ್ಟ್ಸಲ್ಲಿ ಯಾವುದೇ ಆದಂಥ ಒಂದು ಗ್ರೂಪ್ C ಆಗಿರ್ಬೋದು, ಗ್ರೂಪ್ B ಆಗಿರ್ಬೋದು, ಗ್ರೂಪ್ A ಎಕ್ಸಾಮ್ ಆಗಿರ್ಬೋದು, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ಎಷ್ಟು ಜನ ಸ್ವಾಮಿ ನೀವು ಇಂಗ್ಲೀಷ್ ಮಾಧ್ಯಮದವರು CTಯಲ್ಲಿ ಸೆಲೆಕ್ಟ್ ಆಗಿದ್ದೀರಾ? ಎಷ್ಟು ಜನ ಕನ್ನಡ ಮಾಧ್ಯಮದವರು ಸೆಲೆಕ್ಟ್ ಆಗಿದ್ದಾರೆ? ನಿಮ್ಮ ಹತ್ರ ಆ ಡಾಟಾ ಇದೆಯಾ? ಇಲ್ಲಿ KS ಅಲ್ಲಿ ನೀವು ಪ್ರಮುಖವಾಗಿ ಈ ಒಂದು ಪರೀಕ್ಷೆನ ನೋಡಿದ್ರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆಗ್ತಿರುವಂಥ ಅನ್ಯಾಯ. ಹಾಗಾದರೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡನ ಓದಬಾರ್ದಾ? ಅಥವಾ ಇನ್ಯಾವುದಾದ್ರೂ ಹೊಸ ಭಾಷೆನ ಹುಟ್ಟಾಕ್ತಾ ಇದ್ದೀರಾ? ಸರಿ, ತೊಂದರೆ ಇಲ್ಲ, ನಿಮ್ಮದೇ ಆದಂಥ ಡಿಕ್ಷನರಿಯನ್ನು ಕೊಡಿ, ನಮಗೆ ಒಂದಷ್ಟು ಟೈಮ್ ಕೊಡಿ, ನಾವು ಅದೇ ಭಾಷೆಯಲ್ಲಿ ಓದ್ಕೊಂಡು ಬರಿತೀವಿ. ನೀವು ಯಾವುದನ್ನು ಹೇಳಿಲ್ಲ ಅಂತ ಹೇಳಿದ್ರೆ ಎಷ್ಟು ಇದು ಒಂದು ಸಮಾಜಕ್ಕೆ ಅಪಾಯಕಾರಿ ಸ್ಥಿತಿ ಆಗುತ್ತೆ. ದಯಮಾಡಿ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸು ಈ ರೇಷಿಯೋ ಜಾಸ್ತಿ ಮಾಡಬೇಕು ಅನ್ನೋಂಥ ಹುಚ್ಚಿನಿಂದ ಹೊರಗಡೆ ಬನ್ನಿ. ಅದರಿಂದ ನಥಿಂಗ್ ಈಸ್ ಪಾಸಿಬಲ್. ಇಟ್ ಈಸ್ ಯೂಸೇ ಆಗಲ್ಲ, ಯೂಸ್ಲೆಸ್ ಅದು ಆ್ಯಕ್ಚುಲಿ. ಸೊ ಇದಕ್ಕೆ ಒಂದೇ ಪರಿಹಾರ ಎಕ್ಸಾಮ್. ನಿಮ್ಮದು ರೇಷಿಯೋ ಜಾಸ್ತಿ ಮಾಡಿದ್ರೂ ನಿಮ್ಮದು ಕ್ಲಿಯರ್ ಆಗುತ್ತೆ ಅಂತ ಏನು ಗ್ಯಾರಂಟಿ ಇದೆ? ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳು CTನಲ್ಲಿ ಕ್ಲಿಯರ್ ಮಾಡಿರ್ಬೋದಲ್ಲ? ಅಲ್ಲಿ ಎಷ್ಟು ಸ್ಕ್ಯಾಮ್ ಆಗ್ತಿದೆ. ದಿಸ್ ಎಕ್ಸಾಮ್ ಇಸ್ ನಾಟ್ ಓನ್ಲಿ ಡಿಪೆಂಡೆಂಟ್ ಅಪಾನ್ ಟ್ರಾನ್ಸ್ಲೇಷನ್ ಎರರ್ ಮೇಲೆ ನಿಂತಿರೋಂಥ ಪರೀಕ್ಷೆ ಅಲ್ಲ ಇದು. ಇದರಲ್ಲಿ ಬಹಳಷ್ಟು ಮಿಸ್ಟೇಕ್ಸ್ ಇದೆ. ಆ ಒಂದು ಕಾರಣಕ್ಕಾಗಿಯೇ ನಾವು ಹೇಳ್ತಾ ಇರೋವಂಥದ್ದು ಯು ಜಸ್ಟ್ ಗೋ ವಿತ್ ದ ರೀನೋಟಿಫಿಕೇಷನ್ ಅಂತ. ನಿಮ್ಮ ಒಂದು ಅಳಲು ನಾನು ಅದಕ್ಕೆ ಓಕೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಿಮಗೆ ಏನು ಒಂದು ಅಭಿಪ್ರಾಯ ಇದೆ, ರೀನೋಟಿಫಿಕೇಷನ್ ಆಗೋದ್ರಿಂದ ಮತ್ತೆ 2-3 ವರ್ಷ ಮುಂದಕ್ಕೆ ಹೋಗುತ್ತೆ ಅಂತ. ನೀವೇನು ರೇಷಿಯೋ ಜಾಸ್ತಿ ಮಾಡಿದ್ರೆ ಏನು ಈಗ ನಾಳೆನೇ ರಿಸಲ್ಟ್ ಬಿಡ್ತಾರಾ? ಖಂಡಿತವಾಗ್ಲೂ ಅದು 2-3 ವರ್ಷ ಮುಂದಕ್ಕೆ ಹೋಗುತ್ತೆ. ಯಾವುದೂ ಇಲ್ಲಿ ಅಂದ್ಕೊಂಡಂಗೆ ಆಗೋದಿಲ್ಲ. ದಯಮಾಡಿ ರೀನೋಟಿಫಿಕೇಷನ್ ಆದರೆ ಎಲ್ಲರಿಗೂ ಸಾಮೂಹಿಕ ನ್ಯಾಯ ಆಗುತ್ತೆ. ಆ ಒಂದು ಅಜೆಂಡಾ ಮೇಲೆ ಎಲ್ಲರೂ ನಿಂತಿರಬೇಕು. ಮತ್ತು ನಿಮಗೆ ಅದು ರಿಯಾಲಿಟಿ ಪ್ರಾಕ್ಟಿಕಲ್ ಆಗಿ ಅದೇ ನಾವು ಒಪ್ಕೊಳ್ಬೇಕಾಗತ್ತೆ. ನಾವು ಯಾವುದೋ ಭ್ರಮಾಲೋಕದಲ್ಲಿ ಬದುಕುವಂಥದ್ದು ತಪ್ಪಾಗುತ್ತೆ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ಸರ್, KS ಒಂದೇ ಅಲ್ಲ, ಇವತ್ತು ಪತ್ರಿಕೆ ಪ್ರಕಟಣೆಯಲ್ಲಿ ನೀವು ನೋಡಿರ್ಬೋದು, ಇದರಲ್ಲಿ ಅವರೇ KPSC ಮೆಂಬರ್ಸೇ ಹೇಳಿರೋ ಪ್ರಕಾರ ಅದು ಹರಿದಾಡ್ತಿದೆ. ಇವಾಗ ಸುಮಾರು ಒಂದು 10 ಜನ ಅಕ್ರಮವಾಗಿ ಬಂದು ಅವ್ರದ್ದೊಂದು ಅಕ್ರಮ ಆಗಿದೆ ಅಂತ ಅದು ಪತ್ರಿಕೆ ಪ್ರಕಟಣೆಯಲ್ಲಿ ಪ್ರಕಟ ಆಗಿದೆ. ಮತ್ತು CTIನಲ್ಲಿ ಸುಮಾರು 25 ಜನ ವಿಜಯಪುರದಲ್ಲಿ ಒಂದೇ ಸೆಂಟ್ರಲ್ಲಿ ಒಂದೇ ಕಮ್ಯುನಿಟಿಯವರು ಆಯ್ಕೆ ಆಗಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಇವತ್ತು ದೊಡ್ಡ ಒಂದು ಪ್ರಸ್ತಾಪ ಆಗ್ತಾಯಿದೆ. ಅದನ್ನು ನೀವು ಇವಾಗ ತನಿಖೆ ಮಾಡಬೇಕಂತ ನಾವೆಲ್ಲ ಒಂದು ಆದೇಶ ಮಾಡ್ತಿದ್ವಿ ಸರ್. ಸರಿ, KPSCದವ್ರದ್ದು KS ಮಾತ್ರ ಅಲ್ಲ, ಇವತ್ತೇ ನೋಡಿ KPSC ಭಾರಿ ಅಕ್ರಮ, KPSC ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಜುಲೈನಲ್ಲಿ ನಡೆದಂಥ AEE ಎಕ್ಸಾಮಲ್ಲಿ 10 ಜನ ಸಿಕ್ಬಿದ್ದಿದ್ದಾರೆ.
ಇವರು ಕರಪ್ಷನ್ 1, 2 ಅಲ್ಲ, ಮೋಟ್ರ್ ವೆಹಿಕಲ್ಸ್ 2016ರಲ್ಲಿ ಎಕ್ಸಾಮ್ ನಡೆಸಿ ಅದನ್ನು ಮೊನ್ನೆ ರಿಸಲ್ಟ್ ಬಿಟ್ಟಿದ್ದಾರೆ ಇವರು. ಅಂದರೆ 8 ವರ್ಷ ಒಂದು ಎಕ್ಸಾಮ್ ನಡೆಸೋಕ್ಕೆ ಟೈಮ್ ಬೇಕು ಇವ್ರಿಗೆ. ಸರ್ಕಾರಗಳು ಅವೇ ಇದಾವೆ, KPSCನೂ ಅದೇ ಇದೆ. ನಾಚಿಕೆ ಆಗಬೇಕು ಇವರಿಗೆ ಸ್ವಲ್ಪ. ಸ್ಟೂಡೆಂಟ್ಸ್ ಯೂತ್ ಲೈಫನ್ನೇ ಹಾಳು ಮಾಡಿದ್ದಾರೆ ಇವರು ಎಲ್ಲರೂ ಸೇರಿಕೊಂಡು. ಪ್ರತಿಯೊಂದು ಎಕ್ಸಾಮಲ್ಲೂ ಇವ್ರದ್ದು ಇದೆ. ಒಂದು ಎಕ್ಸಾಮಲ್ಲಿ ಮೊನ್ನೆ OMR ಕೂಡ ಸರಿಯಾಗಿ ಅದರಲ್ಲಿ ನಂಬರ್ಸೇ ಮೆನ್ಷನ್ ಮಾಡಿಲ್ಲ ಸರಿಯಾಗಿ ಇವರು. ಆಮೇಲೆ ಎಕ್ಸಾಮನ್ನು 1.5 ಅವರು ಲೇಟ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಎಕ್ಸಾಮ್ಗೆ ಸೆಕೆಂಡ್ ಎಕ್ಸಾಮ್ಗೆ 2 ಅವರ್ಸ್ ಗ್ಯಾಪ್ ಇರುತ್ತೆ. ಇವರು 1.5 ಅವರ್ ಲೇಟ್ ಮಾಡಿ ಕೊಡೋದಲ್ಲದೆ ಸೆಕೆಂಡ್ ಎಕ್ಸಾಮ್ಗೆ 30 ಮಿನಿಟ್ಸ್ ಮಾತ್ರ ಗ್ಯಾಪ್ ಕೊಟ್ಟಿದ್ದಾರೆ. ಅದರಿಂದ ಎಷ್ಟು ಕಷ್ಟ ಅನುಭವಿಸ್ತಾರೆ ಸ್ಟೂಡೆಂಟ್ಸು. ಅದರಿಂದ ಎಷ್ಟೋ ಜನ ಎಕ್ಸಾಮಲ್ಲಿ ಟೆನ್ಷನಿಂದನೇ ಎಷ್ಟೋ ಕ್ವಶನ್ಗಳನ್ನ ಅಟೆಂಡೇ ಮಾಡೋಕ್ಕಾಗಿಲ್ಲ. ಇಲ್ಲಿ KPSC ಅವರು ಮಾಡ್ತಾ ಇರೋ ಕೆಲಸ ನೋಡ್ತಾ ಇದ್ದರೆ ನಮಗೆ ಒಂದು ಅಸಹ್ಯ ಆಗ್ತದೆ. ಸ್ಟೂಡೆಂಟ್ಸ್ ಲೈಫ್ನ ಒಂದು ಇದು ಮಾಡ್ಕೊಂಬಿಟ್ಟಿದ್ದಾರೆ ಸುಮ್ಮನೆ. ಅವರು ವರ್ಷಾನುಗಟ್ಟಲೆ ನಡೆಸ್ತಾ ಇದ್ದಾರೆ ಎಕ್ಸಾಮ್ಗಳು, ಯಾವುದೂ ಸುಮ್ಮನೆ. ಒಬ್ಬ ಸ್ಟೂಡೆಂಟ್ ಬಂದು ಬೆಂಗಳೂರಲ್ಲಿ ಇಲ್ಲಿ ಒಂದು PGಯಲ್ಲಿ ರೂಮಲ್ಲಿ ಮಾಡಿಕೊಂಡು ಓದೋಕ್ಕೆ ಒಂದು ತಿಂಗಳಿಗೆ 10,000 ಖರ್ಚು ಮಾಡ್ತಾರೆ. ಹಂಗೆ ಒಬ್ಬರಿಗೆ ಒಂದು ವರ್ಷಕ್ಕೆ ಅಂದರೆ ಎಷ್ಟಾಯಿತು? ಸರ್ಕಾರ ಏನು ಇದು ಮಾಡ್ತಾ ಇದ್ದಾರೆ ಅಂತ ಹುಡುಗರುಗಳು ಗೊತ್ತಾಗ್ತಾ ಇಲ್ಲ ಯಾರು ಸರ್ಕಾರಕ್ಕೆ. ಎಲ್ಲ ನೋಡಿದ್ರು ಮತ್ತು ನಾವು ಎಕ್ಸಾಮ್ ಬರೆದಿದ್ವಿ. ಬರೆದಾಗ ಅಲ್ಲಿ ನಮ್ಮದು ಪೇಪರ್ ಲೀಕ್, ಇದು ನಮ್ಮ ಸೆಂಟ್ರಲ್ಲೇ ಓಪನ್ ಆಗಿರುತ್ತೆ ಪೇಪರು. ಕೇಳಿದ್ರೆ ಯಾರೂ ಆನ್ಸರ್ ಮಾಡೋರಿಲ್ಲ. ಅಲ್ಲಿ ಸ್ಕ್ವಾಡ್ ಇರ್ತಾರೆ, ಇನ್ನೊಬ್ಬರು ಇರ್ತಾರೆ, ಲೆಟರ್ ಕೊಡೋಕೆ ಹೋಗಿ KPSCಗೆ ಅಂತಾರೆ. ಏನೇನು ಸ್ಕ್ಯಾಮ್ ಆಗಿದೆ ಅನ್ನೋದು ಇಲ್ಲಿ ಪಾರದರ್ಶಕವಾಗಿ ಎಕ್ಸಾಮ್ ನಡೀತಾ ಇಲ್ಲ. ಮತ್ತು ಮೊನ್ನೆ ಎಕ್ಸಾಮ್ ಡಿಸೆಂಬರಲ್ಲಿ ನಡೆದಿದ್ದು ಆ ಎಕ್ಸಾಮ್ ಟೈಮಲ್ಲಿ ಇಲ್ಲಿ ವಿಜಯನಗರದಲ್ಲಿ 50 ಜನ ಅರೆಸ್ಟ್ ಆಗಿದ್ದಾರೆ. ಅದ್ರ ಬಗ್ಗೆ ಒಂದು ಮಾಹಿತಿಯೂ ಇಲ್ಲ. ಸುಮ್ಮನೆ ಇಲ್ಲಿ ಪಾರದರ್ಶಕವಾಗಿ ಎಕ್ಸಾಮ್ ಮಾಡ್ತಾಯಿಲ್ಲ ಇವರು, ಬೇಕಾಬಿಟ್ಟಿ ಮಾಡ್ತಾಯಿದ್ದಾರೆ ಅಷ್ಟೇ. ಇಲ್ಲಿ ಮತ್ತೆ ಫಸ್ಟ್ ಎಕ್ಸಾಮು ಅಲ್ಲಿ ತಪ್ಪು ಮಾಡಿದ್ರೆ ಇವ್ರಿಗೆ ತಪ್ಪು, ಸರ್ಕಾರನೂ ಬಂದು ಅನೌನ್ಸ್ ಮಾಡುತ್ತೆ, ಅವತ್ತೇ ಎಕ್ಸಾಮ್ಗೆ ಅನೌನ್ಸ್ ಮಾಡುತ್ತೆ. ಇವಾಗ ಮತ್ತೆ ಅದೇ ರಾಂಗ್ ಮಾಡಿದ್ದಾರೆ, ಟ್ರಾನ್ಸ್ಲೇಟಿವ್ ಎರರ್ಸು ತುಂಬ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಇವಾಗ ತಪ್ಪಲ್ವಾ? ಒಂದು ಸಲ ತಪ್ಪು ಮಾಡಿದ್ರೆ ತಪ್ಪು, 2ನೇ ಸಲ ತಪ್ಪು ಮಾಡಿದ್ರೆ ತಪ್ಪಲ್ಲ ಇವ್ರ ಪ್ರಕಾರ. ಅಲ್ಲಿ ಯಾರು ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ, ಯಾರನ್ನೂ ಇದುವರೆಗೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಲ್ಲ, ಇನ್ನೊಂದು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ, ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಏನು ಇದ್ರ ಉದ್ದೇಶ? ಅದೇ ಒಂದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಂದು ಲತಾ ಮೇಡಮ್ ಇರ್ಬೋದು, ಸುರಳ್ಕರ್ ಸರ್ ಇದ್ದರು, ಅವ್ರನ್ನ ರೀಸನ್ನೇ ಇಲ್ಲ, ತಗೊಂಡು ಎತ್ಕೊಂಡು ಬಿಸಾಕ್ಬಿಟ್ರದು ಬೇರೆ ಕಡೆಗೆ. ಯಾಕೆ? ಇಲ್ಲಿ ಕನ್ನಡ ಮಕ್ಕಳು ಉದ್ಧಾರ ಆಗೋದು ಇಷ್ಟ ಇಲ್ಲ ನಿಮಗೆ. ಕರ್ನಾಟಕದಲ್ಲಿ ಹಾಳಾಗಿ ಹೋದ್ರೆ ಪರವಾಗಿಲ್ಲ ಕನ್ನಡ ಮಕ್ಕಳು. ಅವ್ರೇನೋ ಪಾರದರ್ಶಕ ತರೋದಕ್ಕೆ ಏನೋ ಒಂದೊಂದು ಸ್ವಲ್ಪ ಇದು ಮಾಡೋಕೆ ಹಿಡಿದ್ರಲ್ಲ, ಎತ್ತು ಒಗೆದ್ಬಿಟ್ರೆ ಹತ್ತು ಕಡೆ. ಇಲ್ಲಿ ಆ ತಪ್ಪು ಮಾಡಿರೋ ಅಂಥ ಯಾರೋ ಕಂಟ್ರೋಲರ್ ಎಕ್ಸಾಮು 1 ಆಯಿತು, 2 ಆಯಿತು, 3ನೇದಾಯಿತು, ಇನ್ನೊಂದು ಎಕ್ಸಾಮ್ಗೂ ಹಂಗೆ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾ ಇಲ್ಲ? ಏನು ರೀಸನ್ನು? ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೂ ಅದಕ್ಕಿಂತ ಜಾಸ್ತಿ ಆಗಿದೆ. ಇಲ್ಲಿ ತಪ್ಪಲ್ವಾ? ಒಂದು ಸಲ ತಪ್ಪು ಮಾಡಿದ್ರೆ ನೀವು ಪನಿಷ್ಮೆಂಟ್ ಕೊಡ್ತೀರಾ, ಮತ್ತು 2ನೇ ಸಲ ಕೊಡೋಷ್ಟಿಲ್ಲ. ಹಂಗಾದ್ರೆ ಹಂಗೆ ಕಂಟಿನ್ಯೂ ಮಾಡ್ಬೋದು. ಅಲ್ಲಿ ಕನ್ನಡ ಮೀಡಿಯಮ್ ಅವ್ರಿಗೆ ಹತ್ತತ್ರ ಎಷ್ಟು ಒಂದು 70-80 ಕ್ವಶನಲ್ಲಿ ಅಟೆಂಡ್ ಮಾಡೋಕ್ಕೆ ಆಗದಿದ್ದ ಕ್ವಶನ್ 30-40 ಕ್ವಶನ್ಸ್ ಇರುತ್ತೆ. 30-40 ಕ್ವಶನ್ಗೆ ಡಬಲ್ ಮಾರ್ಕ್ಸ್, 2 ಮಾರ್ಕ್ಸ್ ಒಂದು ಕ್ವಶನ್ಗೆ ಬರುತ್ತೆ. 80 ಮಾರ್ಕ್ಸು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ವರೆಗೆ ಕನ್ನಡ ಮೀಡಿಯಮ್ವರೆಗೆ ಡಿಫ್ರೆನ್ಸ್ ಇರುತ್ತೆ. ಹೆಂಗೆ ಕನ್ನಡ ಮೀಡಿಯಮ್ ಬರೋಕ್ಕಾಗುತ್ತೆ? ಒಂದು 5% ಬರ್ದಿದ್ದಾರೆ. ಇಲ್ಲಿ ಕನ್ನಡ ಮೀಡಿಯಮ್ 5% ಹೆಂಗೆ ಬರ್ತಾ ಇದ್ದಾರೆ ಅಂದರೆ, ಒಂದು 5% ಮಾತ್ರ ಕನ್ನಡ ಮೀಡಿಯಮಲ್ಲಿ ಓದಿರೋಂಥ ಮಕ್ಕಳಿಗೆ ಒಂದು ರಿಸರ್ವೇಷನ್ ಕೊಟ್ಟಿದ್ದಾರೆ, ಅದರಿಂದ ಅಷ್ಟು ಮಾತ್ರ ಬರ್ತಾ ಇದ್ದಾರೆ. ಇನ್ನು 90% ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಬರ್ತಾ ಇದ್ದಾರೆ. ಇಲ್ಲಿ ಏನು ಮಾಡ್ಬೇಕು ಕನ್ನಡ ಮೀಡಿಯಮ್ ಮಕ್ಕಳು? ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿ ಬಂದಿರ್ತಾರೆ, ರೂರಲ್ ಇದರಲ್ಲಿ ಬಂದಿರ್ತಾರೆ, ಅವರೆಲ್ಲ ಎಲ್ಲೋ ಹೋಗ್ಬೇಕು? ನೀವು ಅನೌನ್ಸ್ ಮಾಡಿಬಿಡ್ರಿ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರ ನಾವು ಇಂಗ್ಲೀಷಲ್ಲೇ ಮಾತ್ರ ಕ್ವಶನ್ ಪೇಪರ್ ಕೊಡ್ತೀವಿ ಅಂದರೆ ಸುಮ್ಮನೆ ನಮ್ಮ ಕನ್ನಡ ಮಾಧ್ಯಮದ ಇಲ್ಲಿ ಹಿಂದುಳಿದ ಮಕ್ಕಳು ಇರ್ತಾರೆ, ರೈತರ ಮಕ್ಕಳು, ಬಡವ್ರ ಮಕ್ಕಳು, ಇವರೆಲ್ಲ ಇರ್ತಾರಲ್ವ, ಇವರೆಲ್ಲ IAS ಅಧಿಕಾರಿ, KS ಅಧಿಕಾರಿ ಆಗೋ ಕನಸೆಲ್ಲ ಬಿಟ್ಬಿಟ್ಟು ಯಾವುದೋ ಕೂಲಿ ಮಾಡ್ಕೊಂಡು ವಾಚ್ಮೆನ್ ಕೆಲಸ ಮಾಡ್ಕೊಂಡು ಇದ್ಬಿಡ್ತಾರೆ. ಸುಮ್ಮನೆ ಯಾಕೆ ನೀವು ಈ ಥರ ಮಾಡ್ತೀರಾ ಅಂತ. ಅದು ಅವರು ಕನಸು ಕಟ್ಕೊಂಡು 5 ವರ್ಷ 10 ವರ್ಷ ಇಲ್ಲಿ ಬಂದು ಇಲ್ಲಿ ಓದಿ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ಲಾಸ್ಟ್ಗೆ ಮಾಡೋದಕ್ಕೆ ಏನೂ ಮಾಡೋಕ್ಕಾಗಲ್ಲ ನೀವು ಮಾಡೋ ಒಂದು ವ್ಯವಸ್ಥೆಯಿಂದ. ಈ ವ್ಯವಸ್ಥೆಯಲ್ಲಿ ಸರ್ಕಾರ ಇದನ್ನು ಫಸ್ಟು ಗಮನಕ್ಕೆ ತೊಗೊಂಡು ಏನು ಹೇಳ್ತೀರಾ, ಯಾವುದಾದ್ರು ಭಾಷಣಗಳು ಹೇಳ್ತೀರಾ, ಒಂದು ಸಾಮಾಜಿಕ ಒಂದು ನ್ಯಾಯ ಕೊಡಿಸ್ತೀವಿ ಅದೆಲ್ಲ ಹೇಳ್ತೀರಾ, ಬಡವ್ರ ಪರವಾಗಿರ್ತೀರಾ, ದಲಿತರ ಪರವಾಗಿ ಅಂತ ಹೇಳ್ತೀರಾ, ಹಿಂದುಳಿದ ಪರವಾಗಿ ಹೇಳ್ತೀರಾ, ಮಹಿಳೆಯರ ಪರವಾಗಿ ಏನೋ ಭಾಷಣಗಳು ಬೆಳಗ್ತೀರಾ. ಇಲ್ಲಿ ಏನಾಗಿದೆ ವ್ಯವಸ್ಥೆ? ಬಡವ್ರ ಮಕ್ಕಳು ಏನಾಗಿದೆ, ರೈತರ ಮಕ್ಕಳು ಏನಾಗಿದೆ, ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವ ಸರ್ಕಾರಕ್ಕೆ? ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಫಸ್ಟು ನಾಳೆ ಎಕ್ಸಾಮ್ ಅಲ್ಲ, ಫಸ್ಟು ರಿನೋಟಿಫಿಕೇಷನ್ ಮಾಡ್ತೀರಾ, ಎಕ್ಸಾಮ್ ಅಲ್ಲ, ಫಸ್ಟು KPSCಯಲ್ಲಿ ಒಂದು ಪುನರ್ರಚನೆ ಆಗಬೇಕು. KPSCಯಲ್ಲಿ ಇರೋ ಮೆಂಬರ್ಸ್ ಇರ್ಬೋದು, ಅವರ ಯಾರು ಕಂಟ್ರೋಲ್ ಇರೋದು ಅವ್ರನ್ನೆಲ್ಲ ತೆಗೆದುಬಿಟ್ಟು ಪಾರದರ್ಶಕವಾಗಿರೋ ಅಧಿಕಾರಿಗಳನ್ನ ತಂದು ಕೂರಿಸ್ಬಿಟ್ಟು ಆಮೇಲೆ ಎಕ್ಸಾಮ್ ಮಾಡಿದ್ರೆ ಮಾತ್ರ ಒಂದು ನ್ಯಾಯ ಸಿಗುತ್ತೆ. ಅದರಿಂದ ಅಂದರೆ ನ್ಯಾಯ ಸಿಗೋದಿಲ್ಲ. ಸುಮ್ಮನೆ ನಾವು ಇಲ್ಲಿ ಬಡ್ಕೊಂಡು ಹೋಗ್ಬೋದು ಅಷ್ಟೇ. ಪ್ರಿಲಿಮ್ಸ್ ಆದ್ರೂ ಅಷ್ಟೇ, ಮೇನ್ಸಲ್ಲಿ ಹೋದರೆ ಅಲ್ಲಿ ಹೋಗೋದು 5%. ಇನ್ನೆಲ್ಲ ಯಾರು ಏನೇನು ಮಾಡಿದ್ದಾರೆ ಎಲ್ಲ ತಗೊಂಡು ಅಲ್ಲಿ ಕೂರಿಸ್ತಾರೆ ಅಷ್ಟೇ. ಯಾರೋ ಮಿನಿಸ್ಟರ್ ಮಕ್ಕಳು, ಇನ್ನೊಂದು ಶ್ರೀಮಂತರ ಮಕ್ಕಳು ಅಲ್ಲಿ ಬರ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಬಡವ್ರ ಮಕ್ಕಳು ಇಲ್ಲೇ ಬಿದ್ದಿರಬೇಕು ಹೋಗಿ.
ಸರ್ಕಾರದಲ್ಲಿ ಏನು ಹೇಳ್ತೀವಿ ಅಂದರೆ ಫಸ್ಟು ಪಾರದರ್ಶಕವಾಗಿ ಒಂದು ಎಕ್ಸಾಮ್ ಮಾಡೋದಕ್ಕೆ ಏನು ಬೇಕೋ ಆ ಥರ ಮಾಡಿ ಫಸ್ಟು ಲತಾ ಮೇಡಮ್ ಅವರು ಇರ್ಬೋದು, ಸುರಳ್ಕರ್ ಅವ್ರ ಸರ್ನ ಮತ್ತು ಅಲ್ಲಿ KPSCಗೆ ತರಿಸ್ಬಿಟ್ಟು ಆಮೇಲೆ ನೀವು ಎಕ್ಸಾಮ್ ಮಾಡಿ. ಸೊ ಇಷ್ಟೊತ್ತು ಏನು KPSC ಆಸ್ಪಿರೆಂಟ್ಸ್ ಇಷ್ಟು ಜನ ಮಾತನಾಡಿದ್ದು ಒಂದೇ ಒಂದು ವಿಚಾರ, ಒಂದು KPSCಯಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಅಲ್ಲಿ ಸರಿಯಾಗಿ ಆಡಳಿತ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ಸರಿಯಾಗಿ ಇದನ್ನು KPSC ಎಕ್ಸಾಮ್ಸನ್ನು ನಿಭಾಯಿಸಲಿಕ್ಕೆ ಆಗ್ತಿಲ್ಲ, ಮತ್ತು ಪ್ರತಿಯೊಂದರಲ್ಲೂ ಎರರ್ಸನ್ನು ಕಾಣ್ಕೊಂಡ್ಬರ್ತಾ ಇದ್ದಾರೆ. ಇದನ್ನು 2011ಇಂದ ಈ KPSC ಕರ್ಮಕಾಂಡ ಅನ್ನೋದು ನಡ್ಕೊಂಡು ಬರ್ತಾನೆ ಇದೆ. ಇದುವರೆಗೂ ಸಹ ಯಾವುದೇ ಸರ್ಕಾರ ಇದ್ರ ಬಗ್ಗೆ ಸರಿಯಾಗಿ ಗಂಭೀರವಾಗಿ ಆಲೋಚನೆಯನ್ನು ಮಾಡ್ತಿಲ್ಲ ಅಂತಕ್ಕಂಥದ್ದು. ಇಷ್ಟು ಜನ ಸ್ನೇಹಿತರ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಆಸ್ಪಿರೆಂಟ್ಸ್ ಪರವಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೇಳೋದಾದರೆ, ನೀವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ. ಎಲ್ಲ ಸುತ್ತೋಗುವಂಥ ಜನಗಳಿಗೆ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು, ಎಲ್ಲರ ಬದುಕುಗಳು ಆಗಿದ್ದಾವೆ, ಅವ್ರು ಇನ್ನೇನು ಎಲ್ಲ ಮುಗಿದೋಗುವಂಥ ಬದುಕುಗಳಿಗೆ ನೀವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು. ಇಲ್ಲಿ ಬದುಕುವಂಥ ಇನ್ನು ಮುಂದೆ ಬದುಕಬೇಕಾಗಿರ್ತಕ್ಕಂಥ ಏನು ಯುವಕರಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಗ್ಯಾರಂಟಿಗಳನ್ನು ಇವು ಕೊಡ್ತಾ ಇಲ್ಲ, ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾ ಇಲ್ಲ. ಅವರ ಬದುಕುಗಳನ್ನು ಅದು ಎಲ್ಲಿದ್ದಾರೋ ಅಲ್ಲಿಂದನೇ ಇನ್ನೂ ತಳಮಟ್ಟಕ್ಕೆ ತುಳಿಯುವಂಥ ಕೆಲಸವನ್ನು ನೀವು ಮಾಡ್ತಿರ್ತಕ್ಕಂಥದ್ದು. ಈ ಬಗ್ಗೆ ಸರ್ಕಾರ, ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಈಗ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ ಏನು ಅವರ ಮನವಿಗಳಿದ್ದಾವೆ, ಅವರ ಒತ್ತಡ ಏನು ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀರಿ. ಅವರ ಮನವಿಗೆ ನೀವು ಸ್ಪಂದಿಸ್ತೀರಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದ ಜೊತೆ ಇದ್ದಂಥ ಎಲ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ, ಧನ್ಯವಾದಗಳು ಸರ್, ಧನ್ಯವಾದಗಳು.